ಶುಭ ಮುಂಜಾನೆ ಅಭಿಮಾನಿಗಳೇ. 7 ಗಂಟೆ ಆಯಿತು. ಮತ್ತೆ ಬೆಳಗಿನ ಕೆಲಸ ಶುರು ಆಯಿತು. ಹೌದಮ್ಮ, 7 ಆಗೈತಿ. ಮತ್ತು ನೀವು ಹೇಳ್ಬೇಕಲ್ಲ, ಅವಾಗಿಂದ ಅಪ್ಪ ನಿಂಗೂ ಎಬ್ಬಿಸಿ ಹೋದ್ರು. ಹೇಳಮ್ಮ, ಟೈಮ್ ಆಗೈತಿ, ಅಪ್ಪಗೆ ಡಬ್ಬ ತೊಗೊಂಡು ಹೋಗ್ಬೇಕು ನೀ. ಮತ್ತು ಅಪ್ಪನೂ ಅಲ್ಲಿ ನಾ 7 ಆಗೈತಿ ಅಂತಂದ್ಮೇಲೆ ಇವರು ಮೊಬೈಲ್ ತೊಗೊಂಡು ನೋಡ್ಕೋತ ಕೂತವ್ರು. ಪಟಕ್ನ ಚಟಕ್ ಅಂತ ಎದ್ದು ಬಿಟ್ಟೆ ಜಿಮ್ಗೆ ತಯಾರಾಗ್ತಾ ಇದ್ದಾರೆ ನೋಡಿ. ಟೈಮ್ ನಿಜ ಹೇಳ್ಬೇಕಂದ್ರೆ ಯಾರ ಸಲುವಾಗಿಯೂ ಕಾಯೋದಿಲ್ಲ. ಭಾಳ ಗಡಿಬಿಡಿ ಮಾಡಿ ಓಡ್ತಾ ಇರ್ತದೆ. ಅದ್ರ ಜೊತೆ ನಮಗೆ ಓಡೋಕೆ ಸಾಧ್ಯನೇ ಇಲ್ಲ. ಎಷ್ಟಾಗ್ತದೆ ಅಷ್ಟು ಅದ್ರ ಜೊತೆ ಹೋಗ್ತಾ ಇರ್ಬೇಕಷ್ಟೆ. ನಾನು ಪಟ್ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ನೋಡಿ. ಕೆಲಸ ಎಲ್ಲರೂ ಕೆಲಸ. ನೀರು ಇದೆ ಅದ್ರೊಳಗೆ, ಸ್ವಲ್ಪ ನೀರು ಇಡ್ಬೇಕು ನೋಡ್ರಿ. ಹಾಂ, ತುಂಬ ಹಾಕ್ರಿ. ಒಗದ ಸ್ವಲ್ಪ ಕೆಳಗೆ ಇಳಿದು ಬರ್ರಿ. ಮತ್ತು ನಾ ಸ್ನಾನ ಯಾಕ್ರಿ ಹಿಂಗೆ ಮಾಡ್ತಾ ಇದ್ದೀರಾ? ಕಾಲು ನುಸ್ತಾ ಅಂತ ಇದ್ದೀರಾ? ಹಿಂಗೆ ಇಲ್ಲಿ ನೋಡ್ರಿ, ಇಲ್ಲಿ ಚಿನ್ನು ಎಲ್ಲರೂ ನೀರು ಖಾಲಿ ಆಗ್ಯಾವಲ್ಲ. ಹಾಂ, ಇಲ್ಲ ಹಾಕೈತಲ್ಲ, ನಿನ್ನೆ ಹಾಕೈತಲ್ಲ ನೀರು. ಈ ರೀತಿ ನೀರು ತುಂಬಿರ್ತೇವಿ. ಹೊರಗಿಂದ ಕಾಗಿಗಳು ಬಂದು ಅದಕ್ಕೆ ಏನು ಮಾಡ್ತಾವೆ, ರೊಟ್ಟಿ ತೊಗೊಂಬಂದು ಇದ್ರಾಗ ಹಾಕೊಂಡು ತಿಂತಾವೆ. ಪರಿಚಯ ಆಗಿಬಿಟ್ಟಾವ. ಅಲ್ಲಿ ನೋಡಿ ಬಾಜುಕಲ್ಲೇ ಸಂಭವಿ ಅಪ್ಪ ಅಲ್ಲೇ ಊಟ ಹಾಕತ್ತಾರಲ್ಲ, ಅಪ್ಪನ ಬಾಜುಕ ಕಾಗಿ ಬಂದು ಕೂತದ. ಹಾಯ್, ಹಲೋ, ನಮಸ್ಕಾರ ಅಭಿಮಾನಿಗಳೇ. ಎಲ್ಲ ಹೆಂಗಿದ್ದೀರಾ? ಗಡಿಬಿಡಿ ಮಾಡ್ಕೊಂತ ಮಂಗಳವಾರ ದಿನ ನಿಮ್ಮ ಜೊತೆ ನಾನು ಮತ್ತೆ ನಿಮ್ಗೆ ಭೇಟಿ ಆಗೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ ಒಳಗೆ ಸ್ಪೆಷಲ್ ಏನೇನಿದೆ ನಿಮ್ಗೆ ಗಡಿಬಿಡಿ ಮಾಡ್ಕೊಂತ ತೋರ್ಸೋಣ ಅಂತ ಹೇಳಿ ನಾನು ನಿಮ್ಮ ಕಡೆ ಬಂದಿದ್ದೀನಿ. ದಿನಾಲು ನಮ್ಮ ಗಡಿಬಿಡಿ ನಂದು ಏನು ಲೈಫ್ ಇದೆಯಲ್ಲ, ರಿಟೈರ್ಮೆಂಟ್ ಆದ್ಮೇಲಂತೂ ಚಿನ್ನೋದು ಏನು ಹೇಳೋದನೇ ಇಲ್ಲ. ಎಷ್ಟು ಕೆಲಸಗಳಾಗ್ಬಿಟ್ಟಾವ ಅಂತಂದ್ರೆ ನಿಜಾನ ಹೇಳ್ಬೇಕು ನಿಮಗೆ. ಡ್ಯೂಟಿಗೆ ಹೋಗ್ತಿದ್ರಲ್ಲ, ಬೆಳಿಗ್ಗೆ ಹೋದವ್ರು ಸಾಯಂಕಾಲ ಬರ್ತಿದ್ರಲ್ಲ, ಅದೊಂದು ಜೀವನನ ಬೇರೆ ಇತ್ತು ನಂದ. ಈ ಜೀವನನ ಬೇರೆ ಅದ. ಯಾವಾಗ್ಲೂ ನನ್ನ ಜೊತೆ ನನ್ನ ಕಣ್ಮುಂದೆ ಇರ್ತಾರ, ನೋಡ್ಕೋತಿರ್ತಾರ, ಅಲ್ಲಿ ಇಲ್ಲಿ ಅಂತ ಪ್ರತಿಯೊಂದು ಹೇಳ್ತಾ ಇರ್ತಾರ. ನಾ ಕೆಲಸ ಮಾಡುವಾಗ ಮಧ್ಯೆ ಬಂದು ಅದಾಯ್ತು ಇದಾಯ್ತು ಅಂತ ಹೇಳಿ ಹಿಂಗ ಮಾತಾಡ್ತಾ ಇರ್ತಾರ. ಅದೊಂದು ಜೀವನನೇ ಬೇರೆ ಇತ್ತು. ಆದ್ರೂ ನಾನು ಇವ್ರ ಡ್ಯೂಟಿಗೆ ಹೋಗ್ತಿದ್ರಲ್ಲ, ಅದಂತೂ ನಾ ಭಾಳ ಮಿಸ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟ್ ಟೈಮ್ದಾಗ ಅವ್ರಿಗೆ ತಿಂಡಿ ಕೊಟ್ಟ ನಾ ಆಫೀಸ್ ಕಳಿಸ್ತಿದ್ದೆ. ಈಗ ಹಂಗಿಲ್ಲ. ಈಗ 11 ಆಯ್ತು, 10 ಆಯ್ತು, 9 ಆಯ್ತು, ಆ ರೀತಿ ಟೈಮ್ದಾಗ ನಾಷ್ಟ ಮಾಡ್ತಾ ಇದಾರೆ ಅವ್ರ. ಮತ್ತ ಆಮೇಲೆ ನಿಧಾನಕ್ಕೆ ತಮ್ಮ ಕೆಲಸಗಳು ಮಾಡ್ಕೋತಾ ಇದಾರೆ. ಖರೆ ನನಗೆ ರಿಟೈರ್ಮೆಂಟ್ ಆಗಿಲ್ಲಲ್ಲ, ನಂದು ಗಡಿಬಿಡಿ ಜೀವನ ಅದ ಅಂತಂದ್ಮೇಲೆ ನಾ ಗಡಿಬಿಡಿ ಮಾಡಾಕ್ಬೇಕು. ಮತ್ತೆ ಜಾಸ್ತಿ ಗಡಿಬಿಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಈಗ ನಂದು ರಿಟೈರ್ಮೆಂಟ್ ಆಗಿಲ್ಲ, ಅವ್ರದ್ದು ಅಷ್ಟ ಆಗೈತೆ ಅಂತ ಹೇಳಿ ಹಿಂಗೆ ಮಾಡ್ಕೊಂಡು ನಾನು ನಿಮಗೆ ದಿನಾಲು ಗಡಿಬಿಡಿ ಮಾಡೋ ವಿಡಿಯೋಗಳು ಬಿಡ್ತಾ ಇದ್ದೀನಿ. ಈಗೂ ಗಡಿಬಿಡಿ ಐತೆ ನಂದ. ಖರೆ ಆದ್ರೂ ನಿಮ್ ಜೊತೆ ಮಾತಾಡಕ್ಕೆ ಇಲ್ಲಿ ರೆಡಿಯಾಗಿ ನಿಂತಿದ್ದೀನಿ. ಈಗ ಟೈಮ್ 7:30 ಆಯ್ತು. ಈಗ ನನಗೆ ಮೊದ್ಲು ಮೇನ್ ಅಂತಂದ ಡಬ್ಬಾ ಕಟ್ಟ. ನಾ ಈ ರೀತಿ ಗಡಿಬಿಡಿ ಮಾಡೋದ್ರಿಂದ ಹುಡುಗರು ನಮಗೆ ಏನಂತಾವ, ಡಬ್ಬಾನ ಕಟ್ಟಾಕ ಹೋಗ್ಬೇಡ್ನಿ ಅಂತ ಹೇಳಿ, ನೀ ಆರಾಮಾಗಿ ಕೂಲಾಗಿ ಸಮಾಧಾನಲೆ ಮಾಡ್ಕೊ ಅಂತ ಹೇಳಿದ್ರೆ ನನಗೆ ಸಮಾಧಾನ ಕೂಲಾಗಿ ಮಾಡಕ್ ಆಗುದಿಲ್ಲ. ನನ್ ಕೆಲಸ ಮಾಡತ್ತಿದ್ರೆ ಪಟ ನನ್ ಕೆಲಸ ಮಾಡಿ ಮುಗಿಸ್ಬೇಕು, ಆ ರೀತಿ ಆಗ್ತದ ನನಗ. ಅದೇ ಕೆಲಸ ಒಳಗೆ ನಾನು ಭಾಳ ತನಕ ಕೊಡ್ರಕ್ ಆಗಲ್ಲ. ಅದಕ್ಕೆ ಗಡಿಬಿಡಿ ಮಾಡ್ತಾ ಇದ್ದೀನಿ. ನೋಡೋರಿಗೆ ಸರಿ ಅನ್ಸಲ್ಲ, ಆದ್ರೂ ಏನಂಗ್ ತಿಳ್ಕೊಳಕ್ ಹೋಗ್ಬೇಡ್ರಿ, ನಂಗೆ ರೂಢಿನ ಐತೆ ಅಂತ. ಈಗ ಪಟ ಅಡಿಗೆ ಮನೆಗೆ ಹೋಗಿ ಒಂದ್ ಸ್ವಲ್ಪ ಬಿಸಿ ಚಾಯ್ ಕುಡಿದ ಆಮೇಲೆ ನನ್ನ ಕೆಲಸ ಶುರು ಮಾಡ್ತೀನಿ. ಗ್ರೀನ್ ವಟಾಣಿ ರೆಡಿ ಆಯ್ತು, ಅಕ್ಷರ ಕ್ಲೀನ್ ಮಾಡಿಕೊಟ್ಲು. ಮತ್ತೆ ಬೀನ್ಸ್ ಅದ, ಬೀನ್ಸ್ ಪಲ್ಯ ಸಮೂಹ ಭಾಳ ಇಷ್ಟ ಆಗ್ತೈತಿ. ಬೀನ್ಸ್ ಪಟ್ನ ಕಟ್ ಮಾಡ್ಕೊಡ್ತಾಳೆ. ಸಮೂಹ ಡಬ್ಬಾ ತೊಳೆಯೋದೈತಿ, ಡಬ್ಬಾ ರೆಡಿ ಆಗೈತಿ. ಇದು ಆಕಳಿಗೆ ಕೊಡ್ತೀವಿ ನಾವು. ಈಗ ಹಾಲ್ದವ್ರು ಬರ್ತಾರೆ, ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು ಎಲ್ಲ ಕಾಶು ರೆಡಿ ಆಗೈತಿ. ಮತ್ತು ಚಾಯ್ ಕುಡಿಯೋಣಂತ ಚಾಯ್ ಇಟ್ಕೊಂಡಿದ್ದೀನಿ. ಅಲ್ಲಿ ಭಾಳ ನೀನು ಇಟ್ಕರ ಬಾಜು ಪೈಲ ಎಲ್ಲ ಬೀನ್ಸ್ ಇಟ್ಕೊರಂಗೆ. ಬೀನ್ಸ್ ಪಲ್ಯ ಶಾಂಭವಿನ ಫೇವ್ರೇಟ್. ಬೀನ್ಸ್ ಹುರಿತಾ ಇದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಬೀನ್ಸ್ ಕ್ಲೀನ್ ಈ ರೀತಿ ನಾವು ಕಟ್ ಮಾಡ್ತೀವಿ. ಕಟ್ ಮಾಡಿ ನಾನು ಬೀನ್ಸ್ ಪಲ್ಯ ಹುರ್ಕೋದೂದಲ್ಲಿ ಒಟ್ಟು ಹಾಲ್ದವ್ರು ಬಂದರು. ಇಲ್ಲಿ ಕಿಟ್ಲಿ ಇಟ್ಟಾರೆ, ಹಾಲಿಂದ ಪಾತ್ರೆ ಅವಳು ಇಟ್ಟಾಳೆ ಅಲ್ಲಿ. ಸ್ವಲ್ಪ ಅವಳು ಬಂದ್ರೆ ಅಂದ್ರೆ ನಂಗೆ ಕೈಯಾಗೆಲ್ಲ ಹೆಲ್ಪ್ ಮಾಡ್ತಾಳೆ. ಪಟ ಏನು ಅನ್ಸಲ್ಲ ನಂಗೆ. ಇಲ್ಲಾಂದ್ರೆ ಹಾಲು, ಈಗ ಅವಳು ಬರಲಿಲ್ಲ ಅಂದ್ರೆ ಹಾಲು ನಾನು ತೊಗೊಂಬರೋದ ಮತ್ತು ಎಲ್ಲ ಮಾಡೋದು ನಾನು. ಚಿನ್ನು ಅಂತಾರೆ, ಅವ್ರು ಇಲ್ಲಾದ್ರೂ ನಾವು ಮಾಡ್ಕೊಳ್ಳೋನು, ಅವ್ರು ಇಲ್ಲಾದ್ರೂ ನಡಿತೈತೆ ಅಂತಾರೆ. ಇವ್ರ ಬೆಳಿಗ್ಗೆ ಕೂಡಲೇ ಜಿಮ್ಮಿಗೆ ಹೋಗ್ತಾರೆ, ಎಲ್ಲಿ ಆಗ್ತದೆ ಹೇಳಿ ನೋಡ. ಈ ರೀತಿ ಕೆಲಸ ಮಾಡ್ಕೋತಾ ನಮ್ಮ ಲಾಗು ಬಂದೈತಿ. ಲಾಗ್ ನೋಡ್ಕೋತಾ ನಾನು ಬೀನ್ಸ್ ಹುರಿತಾ ಇದ್ದೀನಿ. ಎಷ್ಟು ಗಡಿಬಿಡಿ ದೇವ್ರೆ.
ಟೈಮ್ ಮೇಡಮ್ದು ಆಯ್ತು ಈಗ. ಮತ್ತು ಅವು ನಾಷ್ಟ ಮಾಡಿದ್ರು ಹೋಗ್ತಾಳೆ, ಏನೂ ಮಾಡಿದ್ರೆ ಇದ್ರೆ ಗಡ್ಬಡಿ ಮಾಡ್ಕೊಂಡು ಹೋಗ್ತಾಳೆ. ಜಿಮ್ಮು ಮುಗಿಸ್ಕೊಂಡು ಬಂದರು ಪಾಪ, ಆರಾಮ್ ಸೊಪ್ಪು ಮೇಲೆ ಕೂತಿದ್ರು. ಎಬ್ಸಿಬಿಟ್ಟೆ, ಹೇಳ್ರಿಪ್ಪ ಸ್ವಲ್ಪ ಬೆಳಿಗ್ಗೆ ಗಡ್ಬಡಿ ಮಾಡಿರಿ ನನ್ನ ಕೈಯಾಗನ ಅಂತಲೇ. ಮನೆಯವ್ರಂದ್ರೆ ಇಷ್ಟ ಪ್ರೀತಿ ಇರ್ತಾರೆ, ತಮ್ಮವ್ರ ಸಲುವಾಗಿ, ತಮ್ಮ ಹೆಂಡತಿ ಸಲುವಾಗಿ, ಮಕ್ಕಳ ಸಲುವಾಗಿ. ಮತ್ತು ಬಂದಮೇಲೆ ಜಿಮ್ದಿಂದ ಬಂದಮೇಲೆ ರೆಸ್ಟು ಮಾಡಲಿಲ್ಲ ಅವ್ರ. ಮತ್ತು ಇದು ಪಪ್ಪಾಯ ಕಟ್ ಮಾಡಕ್ಕೆ ಕುಂತ್ರು. ಹೊರಗಡೆ ನಿನ್ನೆ ತರಕಾರಿ ಕೆಲಸ ಭಾಳ, ನಮ್ಮ ಮನ್ಯಾಗ ತರಕಾರಿನೇ ಆತ. ನಿನ್ನೆ ಎಲ್ಲ ತರಕಾರಿ ತೆಗೆದು ಇಲ್ಲಿ ಇಟ್ಟಿದ್ದು. ಇವತ್ತು ಇದು ಗಜ್ರಿ ಮತ್ತು ಸೌತೆಕಾಯಿ ಕಟ್ ಮಾಡತ್ತಾಳ. ಮತ್ತು ಇದು ಬೀನ್ಸ್ ಪಲ್ಯ, ಸಮ್ಮನ ಫೇವ್ರೇಟ್. ರೆಡಿ ಆಯ್ತು ಪಲ್ಯ. 4 ಒಲೆ ಇರೋದ್ರಿಂದ ಇಷ್ಟ ಅಡ್ಚಣೆ ಆಗ್ತದಲ್ಲ ಪಾತ್ರೆಗಳಿಗೆ ಇಡಾಕ. ತವೇ ಯಾವ ರೀತಿ ಕೂತದ ನೋಡಿ. ಇಲ್ಲಿ ಹಾಲು ಆ ಕಡೆ ಕಾಯ್ತಾ ಇದೆ, ಈ ಕಡೆ ಇದು ವಟಾಣಿ ಗ್ರೇವಿ ರೆಡಿ ಆಗ್ತಾ ಇದೆ. ಹಸಿ ವಟಾಣಿ ಈಗ ಸೀಸನ್ ಅದ ಫುಲ್. ಹಸಿ ವಟಾಣಿ ಪಲ್ಯ ಮಾಡಿದ್ದೀನಿ ಈಗ. ಅಪ್ಪನ ಫೇವ್ರೇಟ್, ಪಾಪ ಇಷ್ಟಪಟ್ಟು ತಿಂತದಂತ ಹೇಳಿ ಹಂಗೆ ಡಬ್ಬಾಗ ಕೊಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಪಿ ಜಿಗೆ ಹೋಗ್ತಾನೆ, ಅಲ್ಲೆಲ್ಲ ಹೊರಗಿನ ಊಟನ ಐತೆ ಅವ್ನು ತಿನ್ನೋದು. ಅದಕ್ಕೆ ನನ್ನ ಕೈಯಾರೆ ಅಪ್ಪು ಸಮ್ಮು ಕಡೆ ಡಬ್ಬ ಕಳಿಸ್ತಾ ಇದ್ದೀನಿ ಈಗ. ಡಬ್ಬ ರೆಡಿ ಮಾಡ್ಕೊಡೋದೈತಿ. ಇದು ಶಾಂಬು ಇದು ಪಲ್ಯನೂ ಬೀನ್ಸ್ ಪಲ್ಯ ರೆಡಿ ಆಗೈತಿ. ಹೊರಗೆ ಇಟ್ಟುಬಿಡೋನು, ನಮ್ಮ ಚಪಾತಿಗೆ ಜಾಗ ಮಾಡ್ಕೊಳ್ಳೋನು. ಪಟ 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 ಚಪಾತಿ ಎಷ್ಟು ಮಾಡಿಬಿಟ್ಟೆ ಅಂದ್ರೆ ಚಪಾತಿ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪಟ್ 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 ಪಟ ಬುಗ್ರಿ ಹಂಗೆ ಲಟ್ಸೋದೈತಿ ನಂಗೆ ಚಪಾತಿ ತಿಂಡಿಗೆ. ಡಬ್ಬಾಗೂ ಕಟ್ಟೋದೈತಿ. ಪಟ್ ಪಟ್ ಇದೆಲ್ಲ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನ. ಏನೈತ್ರಿ? ಚಲೋ ಐತೆ, ವಾಸ ಐತೈತಿ. ಬಾಯ್. ನೀ ಮೇಡಮ್ ಅಂದ್ಬೇಡಮ್ಮ, ನಿನ್ ಕರೆಕ್ಟ್ ಅನ್ಸೋದಿಲ್ಲ. ಹಂಗಂತೀನಿ ಈಗ. ಓಕೆ ನಿಂಗೆ ಬಾಯ್ ಮಾಡೋದು ಬರಲಿ. ನನಗೆ ಫೋನ್ ತೊಗೊಂಬಂದೆ, ನಂಗೆ ಬಾಯಮ್ಮ ನನ್ನ ಚಪ್ಪಲ್ ಹಾಕೊಂಡು ಹೋಗ್ತಾಳೆ ನೋಡಿ ಈಗ. ಹಾಂ ಬಾಳ अक्षर काय तू तोपर्यंत बारीक कर गॅस आणि काढून ठेव, मी येतो. डायनिंग टेबलवरचं काढवा, काढून घे की, ते पण काढून घे. ಹಾಂ ಓಕೆ ಓಕೆ. ಎಷ್ಟು ಬೇಕು ಕಸದವ್ರು ಬಂದಾಗ ಕಸದ ಬೆಳಿಗ್ಗೆ ಅವ್ರದ್ದು ಅವಸರ ಎಲ್ಲರೂ ಕಸ ಅದು ಹೆಂಗಿರ್ತಾ ಇದ್ದಾರೆ ಡೈಲಿ. ಅವ್ರು ಅನ್ನಾಗ ಡಬ್ಬ ತೊಗೊಂಡು ಹೋಗ್ತಾ ಇದ್ದಾಳೆ. ಇಬ್ಬರು ಒಂದೇ ಕಡೆ ಇರೋದ್ರಿಂದ ಎಷ್ಟು ಅನುಕೂಲ ಆಗ್ತಾಯಿದೆ ನೋಡಿ. ಚಾಯ್ ಕುಡಿತಾ ಇದ್ದಾರೆ ಅಲ್ಲಿ. ಸಾವಕಾಶ ಸೈಡ್ಲಿ ಬಿಡ್ರಿ. ಮತ್ತೊಬ್ರು ಬಂದಿದ್ದಾರೆ. ನನಗೆ ಚಾಯ್ ಮಾಡೋದದ ಈಗ. ನನಗೆ ಗೊತ್ತಿಲ್ಲ, ಅವ್ರು ಬಂದು ಕೂತಿದ್ದೆ, ನಾನು ಜಸ್ಟ್ ಈಗ ನೋಡಿದೆ ಅವರಿಗೆ. ಸಾವಕಾಶ ಮಾ ಬಾಯ್. ಮತ್ತು 15 ಆಗದ. ಅವರು ನಮ್ಮ ಸರ್ಟಿಫಿಕೇಟ್ ಅದು ಮಾಡಿಕೊಡ್ತಾರೆ. ಇಲ್ಲಿಜಿ ನೈ ಚಲ್ತಾ ಇಲ್ಲಿಜಿ ಅದು ರೇಷನ್ ಸಾಮಾನು ಹೇಳ್ತಾ ಇದ್ದೀವಿ. ಗೋಧಿ ಹಿಟ್ಟು ಖಾಲಿ ಆಗೈತಿ. ಮತ್ತು ಚಿನ್ನು ಕೆಲಸ ಹಚ್ಬಿಟ್ಟೇನಿ. ಪಲ್ಯ ಕೆಲಸ ಮಾಡಿದೈತಿ. ಮತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಈಗ. ರೊಟ್ಟಿ ಮಾಡೋದೈತಿ. ಪಾಪಿ ಹುಳಿ ಪಲ್ಯ ಕಟ್ ಮಾಡಿ ಇಡತಾಳು. ಎಲ್ಲ ಬರೆದಿರ್ತಾ ಇದ್ದಾರೆ, ಏನೇನೋ ಎಲ್ಲ ಮಾಡ್ತಾ ಇದ್ದಾರೆ. 1 ಗಂಟೆ ಆಯಿತು. ಆಮೇಲೆ ಪಾತ್ರೆ ಇಲ್ಲಿ ಅದಾವ ಪಾತ್ರೆಗಳ ತೊಳೆದ್ಲು ಅಕ್ಷರನ. ಮತ್ತು ಒಬ್ಬಾಕಿ ಹಚ್ಚಿದ್ವಿ ಹೋಗ್ತೀವಿ. ಇವತ್ತು ಸುಟಿ ಬಂದಿಲ್ಲಕ್ಕಿ. ಅಕ್ಷರಗೂ ತಿಂಡಿ ಕೊಟ್ಟೆ, ತಿಂಡಿ ಮಾಡತ್ತಾಳ. ನಾನು ಹಾಡ ಕೇಳ್ಕೊತ ಇಲ್ಲಿ ಕಾಪಿ ರೈಟ್ ಬರ್ತಾಯಿದ್ದೀನಿ, ಅವನಿಗೆ ಗೊತ್ತಿಲ್ಲ. ಹಾಡ ಕೇಳ್ಕೊತ ನಂದು ಕೆಲಸಗಳು ಮಾಡ್ತಾಯಿದ್ದೀನಿ. ಬಳಿಗಳೆಲ್ಲ ಇವೆಲ್ಲ ಸಟ್ಟ ಜಾಗ ಇಡ್ತಾಯಿದ್ದೀನಿ. ಮಿಕ್ಸಪ್ ಆಗ್ಯಾವೆಲ್ಲ ಒಂದು ಕಡೆ. ಒಂದು ನನಗೆ ಸಿಗಲ್ಲ ಗಡ್ಬಡಿ ಮಾಡಿ ರೆಡಿ ಆಗುವಾಗ, ಅದಕ್ಕೆ ಇಟ್ಕೊಳತಿದ್ದೆ. ಇವತ್ತು ನಾ ಜಿಮ್ಮಿಗೇನು ಹೋಗ್ತಾಯಿಲ್ಲ. ಲೇಟಾಗಿ ತಿಂಡಿ ಆಗೈತೆ ಭಾಳ. ಮಸ್ತ್ ಸ್ನಾನನೂ ಆಗೈತಿ, ಎಲ್ಲ ಕೆಲಸನೂ ಆಗ್ಯಾವ. ಚಿನ್ನೂ ಕಂಪೌಂಡ್ ತೊಳ್ಯಾತಾರಲ್ಲಿ. ಇದು ಹಾಡ ಸಜಿನ ಅಂತ ಹಾಡ ಕೇಳಿದೆ. ಅವ ಚಿನ್ನು ನೆನಪು ಬಂತು, ಎಲ್ಲದಾರ ಕಾಣಿಸೋರು. ಆಯ್ತಿರಲಿಲ್ಲ ಇನ್ನೂ ಕೆಲಸ. ಹಾಂ ಆಯ್ತಲ್ಲ, ಅವಾಗ ಬರೀಲ್ಲ. ಈಗ ನೀವು ಇನ್ನೂ ಈಗ ತಾಸು ಗಂಟ್ಲೆ ಇಲ್ಲಿ ನೀರು ಹಾಕೋದು ಕೊಡೋದೇರಿ. ಏನಪ್ಪ ಕೆಲಸ ಮಾಡಂತಂದ್ರೆ ಒಂದು ಸ್ವಲ್ಪ ಮಾಡ್ರಿ ಅಂದ್ರೆ ಇಡೀ ಹಾಂ ಇಡೀ ದಿನ ಇದೇ ಕೆಲಸ ಮಾಡೋರಿಗೆ ಭಾಳ ಹೊಲ್ಸಾಗೈತಿ. ಆಮೇಲೆ ಇಲ್ಲೆಲ್ಲ ಇದು ನೀರು ಹಾಕಿದ್ರಿ ಇವತ್ತು. ಇದೆಲ್ಲ ಗಾರ್ಡನ್ದೆಲ್ಲ ಇದು ಮಾಡ್ಕೊತಾ ಇದ್ದಾರೆ. ನೋಡೋಣ, ಮಳೆದಿನ ಹುಡ್ಕಾಡ್ತಾ ಇದ್ದೀವಿ. ಹಾಂ ಹಾಂ ಅಕ್ಷರ ಹೊಂಟಾಳ ಈಗ. ಏನು ಕೆಲಸ ಐತೆ?
ಮತ್ತು ಕಂಪೌಂಡ್ ತೊಳ್ಯಾಗ ಅಕ್ಕಿಗೆ ಹೇಳವ್ರ ಪಾತ್ರೆನೂ ತೊಳ್ದಾಗ ಹೋಗ್ಬಿಡ್ಲಿ ಬಿಡ್ರಿ ಸೋಳ ಟೈಮ್ ಆಗೈತೆ ಪಾಪ ಟೈಮಿಗೆ 12:15 ಎಲ್ಲ ಸ್ವಲ್ಪ ನಂದು ಏನೇನು ಸಾಮಾನು ಅದಾವಲ್ಲ ಸ್ವಲ್ಪ ಕಪಾಟ್ ಒಳಗೆ ಅಲ್ಲಿ ಇಲ್ಲಿ ತೆಗೆದಿಟ್ಟೆ ಮತ್ತು ಎಲ್ಲ ನೀಟಾಗಿ ಎಷ್ಟು ಆಗ್ತದೆ ಅಷ್ಟೆಲ್ಲ ಸ್ವಲ್ಪ ಅಲ್ಲಿ ಬಳೆ ಅದು ಇಡೋ ಸ್ಟ್ಯಾಂಡ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ ಇದೆಲ್ಲ ಮತ್ತು ಇದೆಲ್ಲ ಏನೇನು ಇಡೋದಲ್ಲ ಹಸಿರು ಬಳೆ ನಂಗೆ ಭಾಳ ಇಷ್ಟ ಅದಕ್ಕೆ ಇಲ್ಲಿ ಹಸಿರು ಬಳೆ ಇದೆಲ್ಲ ಹಾಕೊಳಕಂತ ಇಲ್ಲಿ ತೆಗೆದಿಟ್ಟಿದ್ದೀನಿ ಇದು ಒಂದು ಸ್ವಲ್ಪ ಕಾಚಿನ ಬಳೆ ಇದೆ ಈ ಥರ ಕಾಚಿನ ಬಳೆ ಇದೆ ನಮ್ಮ ಅತ್ತೆಯವರಿಗೆ ನಮ್ಮ ಅತ್ತೆ ಬಂದಮೇಲೆ ಹೇಳ್ತಾರೆ ನಂಗೆ ಒಂದೇ ಬಂಗಾರ ಬಳೆ ಹಾಕೋಬೇಡ ಕಾಚಿನ ಬಳೆ ಹಾಕೋ ಅಂತ ಅದ್ರ ಸಲುವಾಗಿ ಇಲ್ಲಿ ಸ್ವಲ್ಪ ಬಳೆಗಳು ಅವು ತೆಗೆದಿಟ್ಟೆ ಮತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಕಪಾಟ ಸ್ವಚ್ಛ ಮಾಡೋದೈತಿ ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದೊಂದು ಲೈನ್ ಮಾಡ್ಕೊತಾ ಇದ್ದೀನಿ ಟೈಮ್ 3:30 ಆಗ್ಲಿಕ್ಕೆ ಬಂತು ನಿದ್ದೆ ಹತ್ಬಿಟ್ಟದ ಅವಾಗಿಂದ ಚಿನ್ನು ಎಬ್ಸೇನೂ ಇಲ್ಲ ಎಲ್ಲೂ ಯಾರೇನೋ ಇಲ್ಲಿ ಯಾಕೆ ಲೈಟ್ ಹಚ್ಕೊಂಡು ಕೂತಾರೇನೋ ಹಿಂಗೆ ಚಿನ್ನುಜಿ ಎಲ್ಲಿದ್ದೀರಾ ಮಲ್ಕೊಂಡಿಲ್ಲ ಊಟ ಮಾಡಲ್ಲ ಟೈಪ್ ಒಳಗಿದ್ದು ಬರಲ್ಲ ರೇಷನ್ ತಂದ್ಕೊಟ್ಟಿದ್ದಾರೆ ನಮ್ದು ಇದು ತರಿಸಿದ್ದೆ ಅಕ್ಕಿ ಜೀರಾ ಅಕ್ಕಿ ಆಮೇಲೆ ಇದು ಡೈಲಿ ರೈಸ್ ಆಮೇಲೆ ಗೋಧಿ ಇದೆ ಇದು ಕ್ಲೀನ್ ಮಾಡೋಕೆ ಬರ್ತೇನೆ ಅಂದಾಳ ಅಕ್ಷರ ಇಟ್ಟು ಬರ್ತೇನೆ ಅಂತಂದಾಳ ಮತ್ತು ಬೆಳ್ಳುಳ್ಳಿಯನ್ನು ನಾವು ಈ ರೀತಿ ಹಾಕಿರ್ತೇವೆ ನೋಡಿ ಈ ರೀತಿ ಒಂದು ಹಿಂಗೆ ಇದು ಏನು ರೊಟ್ಟಿ ಮಾಡೋದು ಏನಿದೆಯಲ್ಲ ಇದ್ರೊಳಗೆ ಹಾಕಿ ಇಟ್ಬಿಟ್ಟಿದ್ದೀವಿ ಎಷ್ಟೊಂದು ಎಳ್ನೀರು ಅದಾವ ಶಾಂಭವಿ ಯಾವ ಕುಡಿದ ಅಪ್ಪು ಅಂತೂ ಎಳ್ನೀರು ಜಾಸ್ತಿ ಕುಡಿಯಲ್ಲ ಮತ್ತು ಇಲ್ಲಿದೆ ಒಂದು ಬಾದಾಗೈತೆ ಅನ್ನಿಸ್ತಿದೆ ಎಳ್ನೀರು ನೀರು ಹೊರಗೆ ಬರ್ತಾಯಿದೆ ನೋಡಿ ಅದಕ್ಕೆ ಭಾಳ ತಂದು ಇಟ್ಟು ಅಂತಂದ್ರೆ ಹಿಂಗೆ ಆಗ್ತದೆ ಇದು ಅವ್ರು ಜಾಸ್ತಿ ಕುಡಿಯೋದು ಇಲ್ಲ ಇದ್ದೀರಾ ಏನು ಮಾಡ್ತಾಯಿದ್ದೀರಾ ಏನು ಬೋಲ ಮಾಡ್ತಾಯಿದ್ದೀರಾ ಟೈಮ್ 3:30 ಆಗೈತೆ ಊಟ ಮಾಡೋರದೇ ರೀ ಈಗ ಮತ್ತು ಇವಾಗ ಈಗ ಯಾವಾಗ ಊಟ ಮಾಡಿ ಮಲ್ಕೊಳ್ಳೋರ ಆಗಿದ್ದೀನಿ ನೋಡಿ ಮ್ಯಾಲಿಂದ ಎಲ್ಲ ಸ್ವಚ್ಛ ಆಗದ ಇಷ್ಟೊಂದು ಬೇಕಾಗ್ತದೆ ಕೆಲಸದವ್ರು ಇಲ್ಲದೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಸಣ್ಣ ಮನೆ ಅಲ್ಲ ಇದೆ ಭಾಳ ದೊಡ್ಡ ಮನೆ ಇದೆ ಎಲ್ಲ ಕಡೆನೂ ಮೇಂಟೈನ್ ಮಾಡ್ಬೇಕಂತಂದ್ರೆ ಆಗಲ್ಲ ಆಯ್ತು 3:30 ಸ್ವಲ್ಪ ಹಾಲದು ಬಿಸಿ ಮಾಡೋಕ್ಕಿಟ್ಟು ನಾನು ಮುಖ ತೊಗೊಂಡು ಫ್ರೆಶ್ ಆಗಿ ಈಗ ಏನು 3:30 ನಾನು ತಿಂದು ಕೂತೆ ಅಂದ್ರೆ ನಂದು ಜುಂಬಾಗದು ಹೋಗೋದು ಯಾವಾಗ ನೋಡ್ರಿ ಈಗ ಅಲ್ಲಿ ತಿನ್ನೋದಿರೋದಿಲ್ಲ ಪಲ್ಯ ಈ ಥರ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಮತ್ತು ಹಾಲು ಕಾಸಕ್ಕಿಟ್ಟಿದ್ದೀನಿ ಇಲ್ಲಿ ಇವೆಲ್ಲ ಪಾತ್ರೆ ಅದು ಹಚ್ಕೊಳಕ್ಕೆ ಮಾಡೋಕೆ ಅಕ್ಷರ ಕರಿಯೋಣ ಅಂತ ಇದ್ದೀನಿ ಈಗ ಆಕಿಗೆ ಬೆಳಿಗ್ಗೆ ಭಾಳ ಗಡ್ಬಡಿ ಮಾಡ್ತಾಯಿದ್ದಾಳೆ ನನಗೂ ಗಡ್ಬಡಿ ಮಾಡತ್ತಾಳೆ ಆಕೆಗೂ ಗಡ್ಬಡಿ ಮಾಡ್ಕೊಳತ್ತಾಳೆ ಭಾಳ ಗಡ್ಬಡಿ ಆಗ್ತಾಯಿದ್ದೆ ಬೆಳಿಗ್ಗೆ ಕೆಲಸ ಮಾಡ್ಬೇಕಾದ್ರೆ ಅದ್ರ ಸಲುವಾಗಿ ಅವಳಿಗೆ ಈಗ ಸ್ವಲ್ಪ ಕರೆದ ವಾಷಿಂಗ್ ಮಿಷಿನ್ ಬಟ್ಟೆ ಒಣಗಾಕ ಹಾಕಬೇಕು ಬಟ್ಟೆ ಮಡಚಿಡಬೇಕು ಗೋಧಿ ಬಿಸ್ಕೊಂಬರ್ಬೇಕು ಭಾಳಷ್ಟು ಕೆಲಸ ಇರ್ತಾವೆ ಸುಮ್ಮನೆ ಚಿನ್ನು ಕಿರಿಕಿರಿ ಮಾಡೋದು ಬೇಡ ಅಂತ ಹೇಳಿ ಚಿನ್ನೊಂದು ಊಟದ ಟೈಮ್ ನೋಡಿ ಟೈಮ್ 3:30 ಆಗೈತಿ ಏನು ಊಟ ಮಾಡ್ತಾರೋ ಗೊತ್ತಿಲ್ಲ ನನಗಂತೂ ಊಟನೇ ಬೇಡ ಈಗ ಒಂದಿಷ್ಟು ಚಾಯ್ ಕುಡಿದು ನಾನು ಗಪ್ ಕೊಡ್ತೀನಿ ಇದಷ್ಟು ಸಮ್ಮು ಕೆಡ್ಸ್ಕೊಳ್ಳೋದು ಅಂದ್ರೆ ದೊಡ್ಡ ಕತೆ ಬಯಸ್ಕೊಳ್ಳೋ ಕತೆ ಅದ ಸಂಬಂಧ ನನಗೆ ಕಡೆಯಿಂದ ನೀವು ಊಟ ಈಗ ಸರಿಯಾಗಿ ಮಾಡಲ್ಲ ನೀವು ತಿನ್ನಲ್ಲ ಯಾಕಂತ ನನಗೆ ಕಿರಿಕಿರಿ ಮಾಡ್ಬೋದು ಕೊಡ್ತಾ ಬಂದಮೇಲೆ ಎಷ್ಟೊಂದು ಇಷ್ಟಪಟ್ಟು ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೀರಾ ಭಾಳ ಚಲೋ ವಿಡಿಯೋಗಳೆಲ್ಲ ನಿಮ್ದು ಬರ್ತಾ ಇದ್ದಾವಂತ ನಮ್ದು ಏನಿದೆ ಡೈಲಿ ಲೈಫ್ ಡೈಲಿ ಜೀವನ ನಾವು ಯಾವ ರೀತಿ ಇದೆ ಅಂತ ಹೇಳ್ಕೊಡ್ತಾ ಇದ್ದೀವಿ ಎಷ್ಟು ಕೆಲಸ ಮಾಡಿದ್ರು ಕೆಲಸ ನಮಗೆ ಯಾಕೆ ತಯಾರಿಲ್ಲ ನಮ್ಮ ಮನೇಲೂ ಹಿಂಗೋ ನಿಮ್ಮ ಮನೇಲೂ ಹಿಂಗೋ ನನಗೆ ಕಮೆಂಟ್ ಮಾಡಿರಿ ಬೆಳಿಗ್ಗೆ ನನಗೆ ಯಾಕೆ ಇಷ್ಟು ಗಡ್ಬಡಿ ಆಗ್ತಾಯಿದೆ ಅದು ಗೊತ್ತಾಗ್ತಾ ಇಲ್ಲ ಒಂದು ಕೆಲಸ ಮಾಡಿದ ತಕ್ಷಣ ಒಂದು ಕೆಲಸ ಮಾಡಿದ ತಕ್ಷಣ ಒಂದು ಹಿಂಗೆ ಕಂಟಿನ್ಯೂ ಒಂದು 3 ತಾಸು ಇಷ್ಟು ಇದಾಗ್ತದಲ್ಲ ಫುಲ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಹಿಂಗೆ ಅಡುಗೆಯಾಡೋಕ್ಕೂ ಇದನ್ನಾಗಲ್ಲ ಒಂದು ರೀತಿ ಬೆಳಿಗ್ಗೆ ಒಂದು ಮಷೀನ್ ಇದ್ದಂಗೆ ಆಗ್ಬಿಟ್ಟಿರ್ತದೆ ನನಗೆ ಅದಕ್ಕೆ ಅಂದರೆ ಆ ರೀತಿ ಹುಡುಗರಿಗೆ ಡಬ್ಬ ಕಟ್ಟುವಾಗ ಕೆಲಸ ಇರ್ತದಂತ ಆ ರೀತಿ ಆಗ್ತಾಯಿದ್ದೇನೋ ಏನು ಕೆಲಸದ ನಮ್ದು ಕರೆಕ್ಟ್ ಇದು ಸೆಟ್ ಆಗ್ತಾ ಇಲ್ಲ ಟೈಮಿಂಗ್ ಮಾಡೋದು ಬೇಗ ಇಳದೇ ಇರೋದ್ರಿಂದ ಆ ರೀತಿ ಆಗ್ತಾಯಿದೆ ಏನೂ ಗೊತ್ತಾಗ್ತಾ ಇಲ್ಲ ನನಗಂತೂ ಏನು ಕೆಲಸದವ್ರು ಅವಸರ ಮಾಡಿ ನನ್ನ ಮೇಲೆ ಹೋಗೋ ಸಲುವಾಗಿ ಅವ್ರು ಗಡ್ಬಡಿ ಮಾಡಿ ಅವ್ರು ಹಂಗೆ ಮಾಡ್ತಾ ಇದ್ದಾರೋ ಫುಲ್ಲ ಬೆಳಿಗ್ಗೆ ಅಂತೂ ಭಾಳ ಅಂದ್ರೆ ಭಾಳ ಗಡ್ಬಡಿ ಆಗ್ತಾಯಿದೆ ನನಗಂತೂ ಆ 2-3 ಗಂಟೆ ಇರ್ತದಲ್ಲ ನನಗೆ ಮೊದಲಾದ ಭಾಳ ಪೇಷನ್ಸ್ ಇತ್ತು ಭಾಳ ನನಗೆ ಸಹನ್ ಮಾಡ್ಕೊಳಕ್ಕಾಗ್ತಿತ್ತು ಆದರೂ ಈಗ ನನಗೆ ಅದು ಆಗವಲ್ತು ಭಾಳ ಗಡಿಬಿಡಿ ಆಗ್ತಾಯಿದೆ ಒಂದೊಂದು ಸಲ ತಾಳ್ಮೆಯಿಂದ ಸುಮ್ಮನೆ ಇರ್ತೀವಿ ಒಂದೊಂದು ಸಲ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಸಮೂಹದಾಗ ಜಗಳನ ಅಂತಾಳೆ ಈ ಅಮ್ಮ ನೀವು ಜಗಳ ಮಾಡ್ಕೊತ ಕೂತಿದ್ದೀರಾ ಅಂತ ಹಿಂಗೆ ಮಾಡ್ತಾಳೆ ಜಗಳನೂ ಅಂದ್ರೇನ ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ ಗಂಡ ಹೆಂಡತಿ ಯಾವ ರೀತಿ ಜಗಳ ಮಾಡ್ತಾರಂತ ಹೇಳಿ
ಎಲ್ಲಿ ಕೇಳಿಲ್ಲ ಅನ್ಸ್ತದ ಅವಳು. ಆದರೂ ನಾವು ಬರೀ ಹಿಂಗೆ ಮಾತಾಡಿದ್ರೆ ಬರೀ ಆ ಮಾತುಗಳಿಗೆ ಅವಳು ಜಗಳ ಅಂತ ತಿಳ್ಕೊಂಡ್ಬಿಡ್ತಾಳ. ಹಂಗಾಗ್ತದ. ಅದಕ್ಕೆ MBBS ಮಾಡುವಂಥ ಮಕ್ಕಳು ಮನೆ ಒಳಗೆ ಗಂಡ ಹೆಂಡತಿ ಈಗ ರಿಟೈರ್ಮೆಂಟ್ ಆಗೈತೆ. ಚಿನ್ನು ಜೊತೆ ಮಾತಾಡೋದು ಅವಳು ಜಗಳನ ಅಂತ ತಿಳ್ಕೊತಾ ಇದ್ದಾಳೆ. ಅದ್ರ ಸಲುವಾಗಿ ಜಗಳ ಮಾತಾಡೋದು ಬೇಡ. ಅವಳು ಇದ್ದಾಗಂತೂ ನಾ ಏನು ಅವ್ರಿಗೆ ಮಾತಾಡೋದು ಭಾಳ ಕಮ್ಮಿನೇ ಮಾಡಿರ್ತೀನಿ. ಅವಳು ಆ ರೀತಿ ಸೂಕ್ಷ್ಮ ಅದಾಳ ಭಾಳ. ಈಗ ಮಾತು ಕಮ್ಮಿ ಮಾಡ್ತೀನಿ. ಮೊದಲು ಪಟಾಪಟ ಅವಳು ಬರೋ ಟೈಮ್ ಆಗೈತಿ, 3:30 ಆಗ್ತದೆ. ಬಂದಮೇಲಂತೂ ಅವಳ ಜೊತೆನೇ ಇರಬೇಕು, ಅವಳ ಜೊತೆನೇ ಮಾತಾಡಬೇಕು, ಅವಳಿಗೆ ನೋಡ್ತಾ ಇರಬೇಕು. ಆ ರೀತಿ ಅದಲ್ಲ ಈ ಚಿನ್ನೂ ಹಂಗೆ. ಈ ಚಿನ್ನೋದು ಅದೇ ಕತೆ ಇದೆ. ಮನುಷ್ಯ ಅವ್ರಿಗೆ ಒಂದು 10 ಮನುಷ್ಯ ಕೈಯಾಗಾದರೂ ಸಹಿತ ಚಿನ್ನಗೆ ಸಾಕಾಗಲ್ಲ. ಆ ರೀತಿ ಚಿನ್ನೂನ್ ಕೆಲಸ ಅದಾವ. ಈಗ ಪಟ ಕೆಲಸಗಳು ಮುಗಿಸ್ಕೊತೀನಿ. ಮತ್ತೆ ಶುರುವಾಗೈತಿ ಎದ್ದ ತಕ್ಷಣ ಕೆಲಸ. ಈಗ ಮೊದಲು ನೀರು ಕುಡಿಯೋದು. ಹಳ್ಳದ ದಂಡ್ಯಾಗ ಗುಬ್ಬಿಯ ಗೂಡು ಕಟ್ಟಿ ಆಡಿದ್ದು ನೀ ಮರತೀನ. ಹಾಕರಕಿ ಪಲ್ಲೆ ತಿಂದ ಹರಗ್ಯಾಡಿ ಬಂದಾಗ ಬಡಿಸಿಕೊಂಡಿದ್ದು ಮರ್ತಿ ಏನ. ಮನಸ ತುಡು ಮಾಡಿದ ಕಳ್ಳಿ, ಮನಸ ತುಡುಗ ಮಾಡಿದ ಕಳ್ಳಿ, ನನ್ನ ಅಂಗಳಕ ಬರಹಳ್ಳಿ. ಈಗ ಹಾಡ ಸಾಕು, ನನ್ನ ಹಾಡ ಸಾಕು ಮಾವ. ಮೊದಲು ಊಟ ಮುಗಿಸು. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಒಣಗ್ಯಾವ ಬಳ್ಳಿ, ಬಿಟ್ಟು ಹೊಂಟಿಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವ ಬಳ್ಳಿ. ಏನು ತಿಳಿದ ಅಂಗವಾದಿ ಮಳ್ಳಿ, ಏನು ತಿಳಿದ ಅಂಗವಾದಿ ಮಳ್ಳಿ, ಗೆಳತಿ ಅಂಗಳಕ ಬಾರವಳ್ಳಿ, ಗೆಳತಿ ಅಂಗಳಕ ಬಾರವಳ್ಳಿ. ನಾ ಮರುತಿಲ್ಲ ನಿನ್ನ ಹಳ್ಳಿ, ನಾ ಇಲ್ಲ ನಿನ್ನ ಹಳ್ಳಿ, ಪೂ ಬರ್ತಾವ ಹೊಳ್ಳಿ ಹೊಳ್ಳಿ, ಹುಡುಗಾಟದ ನಿನ್ನ ಚಾಳಿ, ಹುಡುಗಾಟದ ನಿನ್ನ ಚಾಳಿ, ಆಡಿ ಆಡಿದ ಆವು ಕುಳಿ, ಹುಡುಗಿ ಆಡಿದ ಆವು ಕಳಿ, ಬಿಟ್ಟು ಹೊಂಟೆ. ನನಗೇನು 10,000 ಅದೇ ರೀನೀಗ? ಯಾರ್ಯಾರು ನಮ್ಗೆ ಬಿಟ್ಟು ಹೋಗ್ಯಾರಲ್ಲ ಅವರೆಲ್ಲ ನೆನಪು ಮಾಡಿ ನಂಗೆ 10,000 ಅದೇ ರೀನೀಗ? ಅವ್ರು ಯಾರು ಬರಲ್ಲಿಗ ಹೋದವ್ರ? ಊಟ ಮಾಡಿಗಪ್ಪ. ಇಲ್ಲಾಂದ್ರೆ ಮತ್ತೆ ನನಗೆ ಬೆಳಿಗ್ಗೆ ಮೊದ್ಲ ಕೆಲಸ ಮಾಡೋದು ರಗಡ್ ನನಗಾಗೈತಿ. ಇವ್ರು ಏನವ ನಂಗೆ ನಿಜವಾಗ್ಲೂ ಅಳಿಸ್ತಾರ. ನನಗಂತೂ ಇಂಥ ಹಾಡುಗಳಂತಲೇ ಅಳುನ ಬರ್ತೈತೆ ನೋಡಿ. ಅರಿ ಬಂದ್ ಮಾಡಿ ನಂಗೆ ಅಳು ಬರತ್ತದ, ಕಣ್ಣಾಣಿ ಬರತ್ತಾವ ನಂಗ. ಈಗ ಅಳ್ಳೋ ನಗ್ಲೋ ಹೇಳಿ. ನನ್ನ ಹಳ್ಳಿ ಒಣಗ್ಯಾವ ಬಳ್ಳಿ. ಯಾಕೆ ಹಿಂಗೆ ಅಳುವ ಕಣ್ಣ ನೀರ ಮತ್ತೆ ಮೂಗ್ ಕೆಂಪಾಗ್ತೈತಿ? ಈ ಏನ್ ನೀರುಗಳು ಮೇಲೆ ಅದಾವ ಏನ್ ಕಣ್ಣಾಗ? ಅಲ್ಲ, ನೀರೇನು ಇಲ್ಲೇ ಮೇಲೆ ಇಲ್ಲಿ ಕೊಡ ಐತೆ ನೀರಿಂದ? ನಾ ಹಾಡಾಕಿದ್ದ ಅದು ಹಾಡ ಕಲ್ತ ಬಿಟ್ರಿ ನೀವು? ಚಲೋ ಹಾಕ್ಬಿಡಿ. ನಾ ಎಲ್ಲಿ ನೀರು ಬತ್ತಿ ಹೋಗಿದಾವೇನೋ ಅನ್ನತ್ತಿದ್ದೆ ಕಣ್ಣಾಗಿಂದ ಹತ್ತತ್ತ. ಆದ್ರೂ ಅದಾವಲ್ಲ, ಸುಮ್ಮನೆ ತಮಾಷೆ. ಮತ್ತು ನೀವೇನು ತಿಳ್ಕೊಳಕ್ ಹೋಗ್ಬೇಡಿ. ಮತ್ತೆ ಹಾಳಾತಾಳೇನಂತ ಹಾಡ ಕೇಳಿ ಆಗ್ತದ ಒಂದೊಂದ್ಸಲ ಹಂಗ. ಅದ ನಾವು ಹೃದಯರಲ್ಲಿ. ಆಯ್ತು ತಗೊಳ್ಳಿ 100 ರೂಪಾಯಿ. ಎಷ್ಟು ತಲಿ ರೀಪ ನಿಮ್ದ. ಎಲ್ಲಿ ಹೋಗ್ಯಾರ ನೋಡ್ರಿ. ಈಗ ಅದೆಲ್ಲ ಕರೆಕ್ಟ್ ಬರ್ಕೋರಿ. ಅದು ಇವತ್ತೈದು ಪಾಯ್ದು ನೀತಿ ಕಡೆ ಬಂದ ಬಿಟ್ಟಲ್ಲ ನೋಡಿ. ಎಷ್ಟೊಂದು ಅನುಕೂಲ ಆಗ್ತದ ಬಂದ್ಮೇಲೆ. ಇವ್ರು ನೋಡಿ ಇಲ್ಲಿ ನಿಧಿ ಬರ್ತಾ ಇದೆ. ಏನು ಸುಮ್ಮನೆ ಹಾಡ ಕೇಳ್ಕೊ ಕೂತಿದ್ದೀರಾ? ಏನು ಮಜಾ ಮಾಡ್ತಾ ಇದ್ದೀರಾ ಅಂತ ಇದೀನಿ ನಾ. ರಿಟೈರ್ಮೆಂಟ್ ಆದಾಗಿಂದ ಫುಲ್ ಮಜಾನ ಐತೆ ನೋಡಿ ನಿಮ್ದು. ಚಂದ ಸಲಕ್ಕೆ ಡ್ರೆಸ್ ಚಂದ ಬಟ್ಟಲ್ಲಿ ನೋಡಿದ್ರ. ಅಕ್ಷರ ಬಂದು ಈಗ ಕೆಲಸ ಮಾಡ್ತಾ ಇದ್ದಾಳ ಪಟ ಕೈಯಾಗ. ಮ್ಯಾಲೆ ಬಟ್ಟೆ ಒಣಗಕ್ಕೆ ಹಾಕಕ್ಕೆ ಹೋಗಿದ್ದಾಳ. ಮತ್ತೀಗ ಭಾಳ ಗಡ್ಬಡಿ ಆಗ್ತಂತ ಸಾಯಂಕಾಲ ಕರಿತಾ ಇದ್ದೀನಿ ಅವಳಿಗೆ. ಆಮೇಲೆ ಬಟ್ಟೆ ಮಡ್ಚಿರೋ ಅದಾವ. ಮತ್ತು ಮೀನಾ ತರಿಸ್ತಾ ಇದೀವಿ ಸಲುವಾಗಿ.
ಸಮೂಹ ಮೀನಾ ಅಂದ್ರೆ ಭಾಳ ಇಷ್ಟ. ಅವಳು ಇಷ್ಟಪಟ್ಟು ತಿಂತಾಳೆ. ಚಿಕನ್ ಮಟನ್ಕ್ಕಿಂತಲೂ ಮಟನ್ ಅಂತೂ ತಿನ್ನೋದನ್ನಿಲ್ಲ, ಭಾಳ ಅಪರೂಪ ಅವಳು ತಿನ್ನೋದು. ಚಿಕನ್ ತಿಂತಾಳೆ, ಫಿಶ್ ತಿಂತಾಳೆ. ಫಿಶ್ದವ್ರು ಬರ್ತಾ ಇದ್ದಾರಂತ ಫಿಶ್ ತೊಳೆದು ನನಗೆಲ್ಲ ರೆಡಿ ಮಾಡಿರಬೇಕು. ಅವಳದೇನು ಸಂಬಂಧ ಇದು ಕೇಸ್ ತೊಗೊಳೋದೈತಂತ, ಅದ್ರ ಸಲುವಾಗಿ ಅವಳು ಲೇಟಾಗಿ ಬರ್ತಾ ಅಂತ. ಓಕೆ, ಬರಲಿ, ನಡೀತದ. ನಂಗೆ ಅಷ್ಟೋ ತನಕ ನನ್ನ ಕೆಲಸಗಳು ಆಗ್ತಾವೆ. ಮಾಡೋ ಕೆಲಸ ಚಾಲೂ ಆಯ್ತು ನಮ್ಮ ಮನ್ಯಾಗ. ಗೋಧಿ ತಂದಿದ್ದೀವಿ. ಟೈಮ್ 5 ಗಂಟೆ ಆಗೈತಿ. ಈ ಥರ ಅದಾವೆ ನೋಡಿ ಗೋಧಿ. ಇದು 10 kg ನಾವು ಬಿಸ್ಕೊಂಬರ್ತೀವಿ ಈ ಥರ. ಆಮೇಲೆ ಬಿಸಾಕಿಟ್ಟು ಬರೋದದ. ಈಗ 5 kg ಸಪ್ರೇಟ್ ಈ ರೀತಿ ಚೀಲ ಕೊಡ್ತಾರೆ. ಮತ್ತು ಇಲ್ಲಿ ಒಂದು ಅದ. ಇದು ಸ್ವಚ್ಛ ಇರ್ತದೆ, ಏನಿರಲ್ಲ ಇದ್ರಾಗ. ಆದರೂ ನಾವು ಕ್ಲೀನ್ ಮಾಡಿ ಬಿಸಾಕಿಟ್ಟು ಬಿಡ್ತೀವಿ. ಮಾಡ್ತೀನಿ ಇಲ್ಲಿ ಒಂದು ರೌಂಡ್ ಚಹಾ ಕುಡಿಯೋಣ ಅಂತ. ಇದು 5 ಗಂಟೆ ಆಗೈತಿ. ಜಿಮ್ಮಿಗೂ ಹೋಗೋಣ ಅಂತ ಇದ್ದೀವಿ. ಇವತ್ತು ಜುಂಬಾಗೆ ಹೋಗೋಣ ಅಂತ ಇದ್ದೀನಿ. ನೋಡೋಣ, ಬೇಗ ಹೋಗ್ಬಿಟ್ಟೆ ಅಂದ್ರೆ ಚಲೋ ಆಗ್ತದೆ. ನನಗೆ ಹೋಗಬೇಕಾಗೈತಿ, ಎಲ್ಲರಿಗೂ ಮಿಸ್ ಮಾಡ್ಕೊಳ್ತೇನೆ. ಆಯಿತು, 5:30 ಟೈಮ್. ಅವಳು ಅಕ್ಷರ ಗೋಧಿ ಇಟ್ಟ ಮನೆ ಕಡೆ ಹೋಗ್ತಾ ಇದ್ದಾಳೆ. ಮತ್ತು ನಾನು ಫಿಶ್ ಅದಾವಿಲ್ಲಿ, ಸ್ವಲ್ಪ ಫಿಶ್ ತೊಳೆದು ಇದು ತೊಳಿತೀನಿ. ಮತ್ತು ತೊಳೆದ ಸ್ವಲ್ಪ ಸಲುವಾಗಿ ಸ್ವಲ್ಪ ಫಿಶ್ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಚಲೋ ಆಗ್ತದೆ. ಪಾಪ ಬಂದಮೇಲೆ ತಿಂತಾಳೆ. ಮತ್ತು ನನಗೆ ಬೇಗ ಜುಂಬಾಗೊಂದು ಹೋಗಬೇಕು. ಪಟ ಮಾಡ್ಕೋತೀನಿ. ಚಿನ್ನೂ ಹೇಳ್ಬೇಕೇನಿಲ್ಲ, ಸ್ವಲ್ಪ ಮೀನಾದ್ರು ತೊಳೆದು ಕೊಡಬೇಕು. ಹೇಳಿ ನೋಡೋಣ. ರಿಟೈರ್ಮೆಂಟ್ ಆಗೈತಿ. ರಿಟೈರ್ಮೆಂಟ್ ಆದಮೇಲೆ ಏನು ಬರೀ ಹಿಂಗೆ ಮಾಡೋದಿರ್ತದ. ಇದ್ರೊಳಗೆ ಟೈಮ್ ಪಾಸ್ ಮಾಡ್ಕೊಳ್ಳೋದ. ನನ್ನ ಕೈಯಾಗೂ ಸ್ವಲ್ಪ ಮೀನಾ ತೊಳೆದು ಮಾಡಿ ನಂಗೆ ರೆಡಿ ಮಾಡಿಕೊಟ್ರೆ ಅಂದ್ರೆ ನನಗೂ ಅನುಕೂಲ ಆಗ್ತೈತೇನಿಲ್ಲ. ಹೇಳಿ ನೋಡೋದು ನೀವು. ಹಿಂಗಾದ್ರೆ ಇಬ್ಬರು ಜೋಡಿಯಾಗಿ ಕೆಲಸ ಮಾಡ್ಕೊಂಡು, ಅಡುಗೆ ಕೆಲಸ ಇರಲಿ, ಯಾವುದೇ ಕೆಲಸ ಇರಲಿ, ಇಬ್ಬರು ಜೋಡಿಯಾಗಿ ಮಾಡ್ಕೊಂಡ್ರೆ ಆಗ್ತದೇನಿಲ್ಲ. ಅಡುಗೆ ಮನೆಗೆ ಬರೋಕೆ ಇವರು ಆಗಲ್ಲ. ಅವರಿಗೆ ಅಡುಗೆ ಮನೆ ಅಂದ್ರೆ ಒಂದು ದೂರ ಸರಿದು ಬಿಡ್ತಾರೆ. ಮತ್ತು ಯಾವಾಗಲೂ ಒಂಥರ ಕೈ ಒಳಗೆ ಒಂದು 4 ಜನ ಕೆಲ್ಸಕ್ಕೆ ಬೇಕು ಅವರಿಗೆ. ತಾನಾಗ ಸ್ವಂತ ಅಂತ ಏನು ಮಾಡೋದು ಅದು ಏನೂ ವಿಚಾರ ಇಲ್ಲ ಅವ್ರಿಗೆ. ಸ್ವಂತದ್ದು ಏನೂ ಇಲ್ಲ. ಊಟದ ವಿಷಯ ಒಳಗಂತೂ ಮುಗ್ದ ಹೋಯ್ತು. ತಟ್ಟೆ ಒಳಗೆ ರೊಟ್ಟಿ ನಾವು ಕೊಟ್ಟ ಮೇಲೆ ತಿಂತಾರೆ ಅವ್ರು. ಆ ರೀತಿ ಅದಾರ ಅವ್ರು. ಈಗ ಇರಲಿ ಬಿಡಿ, ಎಷ್ಟು ಚಿನ್ನೊಂದು ಮಾತಾಡೋದು. ಚಿನ್ನೊಂದು ಎಲ್ಲ ಚಾಡಿ ಹೇಳಿ ನಿಮಗೆಲ್ಲ ಹೇಳಿಬಿಟ್ಟಿದ್ದೀನಿ. ಈಗ ಸಾಕು. ಏನು ನಿಮಗೆ ಎಷ್ಟು ಚಿನ್ನೊಂದು ಚಾಡಿ ಮಾತಾಡಿದ್ರು ಮೀನಾ ನಾನೇ ಲಾಸ್ಟಿಗೆ ತೊಳಿತೀನಿ ನಡೀರಿ. ಈಗ ಏನು ಮಾಡೋದು? ನಾನು ಬೆಳಿಗ್ಗೆ ತರಕಾರಿ ಕ್ಲೀನ್ ಮಾಡಿ ಇಡ ಅಂತ ಹೇಳಿದೆ ಅಕ್ಷರಾಗ. ಫ್ರೀಜರ್ ಒಳಗೆ ತರಕಾರಿ ಇಟ್ಬಿಟ್ಟ ನೋಡಿ. ಇದು ಬೆಂಡೆಕಾಯಿನೂ ಇಲ್ಲೇ ಇಟ್ಟಿದ್ರು, ತೆಗೆದಿಟ್ಟೆ. ಈಗ ನಿಮ್ಗೆ ತೋರಿಸೋಣ ಅಂತ ಬಂದೆ. ಹಿಂಗೆ ಮಾಡ್ತಾರೆ ಕೆಲಸದವರು. ಅಂದಮೇಲೆ ನಾವು ಎಷ್ಟು ಅವ್ರ ಜೊತೆನೇ ಇರಬೇಕಾಗ್ತದೆ, ಹೇಳ್ಕೊತಾ ಇರಬೇಕಾಗ್ತದೆ. ನಮ್ದು ಅವಶ್ಯಕತೆ ಭಾಳ ಅಂದ್ರೆ ಭಾಳ. ಅವ್ರಿಗಿದ್ರು ಸಹಿತ ನಮಗೆ ಅವ್ರ ಜೊತೆನೇ ಅವ್ರಿಗೆ ಏನು ಮಾಡ್ತಾಯಿದ್ದಾರೆ, ಬರೀ ಎಡವಟ್ಟುಗಳು ಮಾಡ್ತಿರ್ತಾರೆ ಅವ್ರು. ಆ ಎಡವಟ್ಟುಗಳು ಅವ್ರಿಗೆ ಹೇಳ್ಕೊಡೋದು ಅದು ಭಾಳ ಪಜಿತಿನ ಅದ. ಗಡ್ಬಡಿ ನಾವು ಮಾಡೋದು ಚಲೋ ಅನಿಸ್ತದೆ ಒಂದೊಂದು ಸಲ. ನಾವು ಎಷ್ಟು ಆಗ್ತದೆ ಅಷ್ಟು ನಾವು ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡ್ಕೊಂಡು ಕೊಡ್ರೋಕ್ಕಾಗಲ್ಲ. ಅವ್ರು ಕಲ್ಸೋಣ ಅಂತ ಅಂದಿರ್ತೀವಿ, ಮತ್ತೇನಾದರೂ ಒಂದು ಮಾಡಿ ಇಟ್ಟಿರ್ತಾರೆ ಅವ್ರು. ಹೆಣ್ಮಕ್ಳು ಜಾಬ್ ಮಾಡೋಕೆ ಹೋಗ್ತಾರಲ್ಲ, ಅವ್ರ ಮನೆಯೊಳಗೆ ಏನು ಹಾಲತ್ ಆಗ್ತಿರ್ಬೇಕು. ನನಗಂತೂ ನೆನೆಸ್ಕೊಂಡ್ರೆ ಇದಾಗ್ತಾಯಿದೆ. ಮನೆಯೊಳಗೆ ಇದ್ದೇ ನಾವು ಇಷ್ಟೆಲ್ಲ ಮಾಡಿದರೂ ನಮಗೆ ಆಗ್ತಾಯಿಲ್ಲ. ಅವ್ರು ಡ್ಯೂಟಿ ಮಾಡ್ಕೊಂಡು ಬಂದು ಯಾವಾಗ ಕೆಲಸ ಮಾಡ್ತಾರೋ, ಎಷ್ಟು ಅವ್ರು ಸ್ಟ್ರೆಸ್ ಆಗ್ತಿರ್ಬೇಕು. ಎಷ್ಟು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ, ಒಂದು ರೆಡಿ ಆಗಬೇಕಾದ್ರೆ, ಒಂದು ಏನೋ ಅಡುಗೆ ಮಾಡಬೇಕಾದ್ರೆ, ಗೆಸ್ಟ್ ಮನೆಗೆ ಬರಬೇಕಾದ್ರೆ, ಮನೆಯೊಳಗೆ ಮಕ್ಳಿಗೆ ಆರಾಮಿಲ್ಲದೆ ಇದ್ದಾಗ, ಮನೆಯೊಳಗೆ ಅತ್ತೆ ಇದ್ದಾಗ, ಮನೆಯವ್ರಿಗೆಲ್ಲ ಸಂಭಾಳಿಸೋದು ಯಾವಾಗ ಮಾಡ್ತಾರಪ್ಪ. ನಮ್ಮ ಕಡೆಯಿಂದ ಅವ್ರಿಗೆ ಭಾಳಷ್ಟು ಸಲ್ಯೂಟ್ ನೋಡಿ. ಈಗ ಮುಗಿಸ್ಕೋತೀನಿ. ಮತ್ತು ನಿಮ್ಮ ಜೊತೆ ಮಾತಾಡೋಕೆ ಮತ್ತು ತೋರ್ಸೋಕಂತ ಬಂದು ಮತ್ತು ಕ್ಯಾಮೆರಾ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಟೈಮ್ 6:10 ಆಯಿತು. ಇವತ್ತು ನನ್ನ ಜುಂಬಾ ಇಲ್ಲೇ ಕೂತಿತ್ತು. ಫಿಶ್ ಮಾಡೋಣ ಅಂತ ಮಗಳ ಸಲುವಾಗಿ ಫಿಶ್ ತರಿಸಿದೆ. ಫಿಶ್ದವ್ರು ಬರೋಕೆ ಲೇಟ್ ಮಾಡಿಬಿಟ್ರು. ಮಾಡೋ ತನಕ 6:10 ಆಯಿತು. 6:10 ಆಯ್ತು ಅಂದರೆ ನಮ್ಮ ಕ್ಲಾಸ್ ಒಳಗೆ ತಗೊಳ್ಳಲ್ಲ. ಅವ್ರ ಟೈಮಿಂಗ್ ಅದಾವ. 6 ಗಂಟೆಗೆ ಅಂದ್ರೆ ಬರ್ಬೇಕಂತ ಹೇಳ್ತಾರೆ. ಅವ್ರು ಲೇಟ್ ಮಾಡಿ ಬಂದ್ರೆ ಅವರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಹೆಂಗಾದರೂ ಲೇಟ್ ಆಗೈತಿ, ಮತ್ತು ನಾಳೆ ಹೋಗೋಣ ಅಂತ ಹೇಳಿ ಇವತ್ತು ಕ್ಯಾನ್ಸಲ್ ಮಾಡಿ ಈಗ ಫಿಶ್ ಫ್ರೈ ಮಾಡಿದೆ. ಮತ್ತು ಫಿಶ್ ಇಲ್ಲಿ ಸಾರು ಮಾಡ್ತಾಯಿದ್ದೀನಿ. ಇದೇ ಸಾರು ಮಾಡಿ ಸಮ್ಮುಗೆ ಫಿಶ್ ಭಾಳ ಇಷ್ಟ ಆಗ್ತಾವ. ಫ್ರೈ ಮಾಡಿದ್ದ ಬಂಗಡ ಫ್ರೈ ಆಗ್ತಾಯಿದೆ. ಈಗ ಫ್ರೈ ಆಗೈತಿ. ಸಮ್ಮುಂದು ಫೋನ್ ಬಂದಿತ್ತು, ಅವಳು ಬರ್ತಾಯಿದ್ದಾಳೆ. ಸಮ್ಮೂನು ಸ್ಕೂಟಿ ತೊಗೊಂಡು. ಅಪ್ಪುಗೇನೋ ಲೇಟ್ ಆಗ್ತದಂತ. ಅಪ್ಪು 7 ಗಂಟೆಗೆ ಬರ್ತಾನಂತ. ಅವ್ನು ಟೈಮ್ ಆಗೋದಂತ. ಅದಕ್ಕೆ ಅವ್ನು ಬರಲಿ, ಸಾವಕಾಶ ಇಲ್ಲದ ಕರ್ಕೊಂಬರಕ್ಕೆ ಬರ್ತದಂತ. ಚಿನ್ನೂನಿ ಬಾ ಅಂದರು. ಶಾಂಭವಿ ಈಗ ಬರ್ತಾಯಿದ್ದಾಳೆ. ನಾನು ಅವಳ ಸಲುವಾಗಿ ಗ್ರೇವಿ ಮತ್ತು ಫ್ರೈ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವಳಿಗೆ ಭಾಳ ಇಷ್ಟ ಆಗ್ತದೆ. ಅವಳು ಇಷ್ಟಪಟ್ಟು ತಿಂತಾಳೆ. ಇದೇನು ಮಾಡ್ತಾಯಿದ್ದೀನಲ್ಲ, ಇದು ಅಪ್ಪನ ಫೇವ್ರೇಟ್ ಇದು. ಯಾಕಂದ್ರೆ ಅವಂಗೆ ಈ ರೀತಿ
ಫ್ರೈಕ್ಕಿಂತಲೂ ಬಾಂಗ್ಡಾ ಅವಂಗೆ ಏನು ಇಷ್ಟ ಆಗ್ತದೆ ಅಂದ್ರೆ ಈ ರೀತಿ ಅವಂಗ ಗ್ರೇವಿ ಒಳಗೆ ಫಿಶ್ ಈ ರೀತಿ ನಾನು ಸಾರಿಗೆ ಏನಿದೆ ಅಲ್ಲ ಸಾರು ಮಾಡಿರ್ತೀನಲ್ಲ ಆ ಸಾರು ಒಳಗಿನ ತೆಗಿತೀನಿ. ನಾನು ತೆಗೆದು ಈ ರೀತಿ ಅವಂಗ ಈ ರೀತಿ ಮಾಡ್ತೀನಿ ನೋಡಿ. ಇದ್ರದ್ದು ಸಾರು ಭಾಳ ಕಡಿ ಅಂತಾರೆ ಇದಕ್ಕೆ, ಮೀನಿನ ಕಡಿ ಅಂತ. ಟೇಸ್ಟ್ ಭಾಳ ಆಗ್ತದೆ. ಒಂದ್ಸಲ ರೆಸಿಪಿ ನಿಮ್ಗೆ ಹೇಳಾಕಿದ್ದೇನೆ. ಇದ್ರ ರೆಸಿಪಿ ಭಾಳ ಈಸಿ ಐತಿ. ನಾ ಮಾಡಿರ್ತೀನಿ, ಎಲ್ಲರಿಗೂ ಭಾಳ ಇಷ್ಟ ಆಗ್ತದೆ. ಮತ್ತು ನಾ ಏನದಲ್ಲ, ನಾ ಇದು ಖಾರನೂ ತಿನ್ನಲ್ಲ, ಇದು ಫ್ರೈಯೂ ತಿನ್ನಲ್ಲ. ನಾ ಏನು ಮಾಡ್ತೀನಿ, ಈ ಸಾರು ಒಳಗೆ ಏನು ಪೀಸ್ ಇರ್ತಾವಲ್ಲ ಇದು ಭಾಳ ಸೊಪ್ಪಂದಿರ್ತಾವೆ, ಭಾಳ ಖಾರ ಇರಲ್ಲ. ನಂಗೆ ಕರೆಕ್ಟ್ ಆಗ್ತದೆ. ಅದಕ್ಕೆ ನಾ ಅದೇ ಪೀಸ್ಗಳು ತಿಂತೀನಿ. ಮತ್ತು ಇದು ಗ್ರೇವಿ ಏನಿದೆಯಲ್ಲ ಈ ರೀತಿ ಗ್ರೇವಿ ಇದಕ್ಕೆ ಎಲ್ಲ ಹಚ್ಚಿ ಸರಿಯಾಗಿ ಇದಕ್ಕೆ ಭಾಳ ತನಕ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟೆ ಅಂದ್ರೆ ಅಪ್ಪು ಇಷ್ಟಪಟ್ಟು ಊಟ ಮಾಡ್ತಾನೆ. ಅವನು ಊಟ ಮಾಡೋದು ನನಗೆ ನೋಡೋಕೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ಪ್ರೀತಿಯಿಂದ ಖುಷಿಯಿಂದ ಊಟ ಮಾಡ್ತಿರ್ತಾನೆ. ಅವನಿಗೆ ಇಷ್ಟ ಇರೋ ಅಡುಗೆ ಇತ್ತಂದ್ರೆ ಭಾಳ ಇದು ಮಾಡ್ತಾನೆ. ಅವಂದು ಒಂದು ಸ್ಪೆಷಲ್ ಅಂತಂದ್ರೆ ಏನು, ಅಡುಗೆ ಚಲೋ ಇರಬೇಕು. ಆಮೇಲೆ ಅವಂದು ಕಾಮಿಡಿ ತಾರಕ ಉಲ್ಟಾ ಚಸ್ಮಾ ಸೀರಿಯಲ್ ಮತ್ತು ಅದು ವಾಗ್ಲಿಕ್ಕಿ ದುನಿಯಾ ಸೀರಿಯಲ್ ಅದೊಂದು ನೋಡ್ತಾನೆ ಅವ. ಅದೊಂದು ಅಂದ್ರೆ ಆ ಥರ ಫ್ಯಾಮಿಲಿದು ಭಾಳ ಇಷ್ಟ ಅವಂಗೆ. ಆಮೇಲೆ ಸೌರವ್ ಜೋಶಿ ಲಾಗ್ ನೋಡ್ತಾನೆ, ಫ್ಯಾಮಿಲಿದ ಬಗ್ಗೆ ಭಾಳ ಇಷ್ಟ ಆಗ್ತೈತೆ ಅವಂಗೆ. ಫ್ಯಾಮಿಲಿ ಅಂದ್ರೆ ಅವ್ನಿಗೆ ಭಾಳ ಇಷ್ಟ. ಒಂದು ಅಪ್ಪ ಅಮ್ಮ, ಒಂದು ಪರಿವಾರ, ಒಂದು ಇದನ್ನು ಅದೆಲ್ಲ ಅವ್ನಿಗೆ ಭಾಳ ಇಷ್ಟ ಆಗ್ತೈತಿ. ಫ್ಯಾಮಿಲಿ ಜೊತೆನೇ ಇರೋದು ಅವ್ನು ಮೊದಲೇನೂ ಭಾಳ ಇದೈತಿ. ಅದಕ್ಕೆ ಒಬ್ರಿಗೊಬ್ರು ನಾವು ಭಾಳ ಸಪೋರ್ಟ್ ಮಾಡ್ತೀವಿ, ಒಬ್ರಿಗೊಬ್ರು ಸಹಕಾರ ಮಾಡ್ತೀವಿ. ಈಗ ಆಗೈತಿ. ಈಗ ಸಾರಿನ ಬಂದ್ ಮಾಡೋಣ. ಮತ್ತು ಗ್ರೇವಿ ಬಾಯ್ಲ್ ಆಗಲಿ ಸರಿಯಾಗಿ. ಇದು ಇನ್ನೂ ಸ್ವಲ್ಪ ಇರ್ತೀನಿ, ಆಮೇಲೆ ಸ್ವಲ್ಪ ನೋಡೋಕೆ ಬರ್ತದೆ. ಇವೇನದಾವಲ್ಲ ಅವಾಗಿಂದ ಅವಾಗ ಈ ರೀತಿ ಹಿಂಗೆ ತೆಗೆದು ಇಲ್ಲಿ ಈ ಕಡೆ ಇಟ್ವಿ ಅಂದ್ರೆ ಏನಾಗುತ್ತೆ, ಎಲ್ಲ ಕೆಲಸನ ನೀಟ್ ಆಗ್ತದೆ. ಚಿನ್ನುಗೇನ ಈ ರೀತಿ ಕಸ ಅದು ಇದು ಎಲ್ಲ ಇರಬಾರ್ದು. ಅದಕ್ಕೆ ನಾನು ತೆಗಿದ್ದೀನಿ. ಇಲ್ಲಿ ಒಂದು ಸಣ್ಣ ಬಕೆಟ್ ಇಟ್ಟಿದ್ದೀನಿ ಅಂತ ಅದ್ರೊಳಗೆ ತುಂಬ ಇಟ್ಬಿಡ್ತೀನಿ. ಮತ್ತು ಇದು ಏನಿದೆಯಲ್ಲ ಚೀಲ ಆ ಕಡೆ ಹೊರಗೆ ಹೋಗೋದು ಬಿಡ್ತೀವಿ. ಬೆಕ್ಕೆಲ್ಲ ಏನು ಮಾಡ್ತದೆ, ರೆಡಿ ಮಾಡಿ ಎಲ್ಲ ಕಸದ ಬುಟ್ಟಿ ಎಲ್ಲ ಒಗಿತದೆ. ಮತ್ತು ಮಿಕ್ಸರ್ ಜಾರ್ ನಾನು ಏನು ಮಾಡ್ತೀನಿ, ಯಾವಾಗಲೂ ಕೆಲಸ ಆದ ತಕ್ಷಣ ನಾನು ಕೆಲಸದವ್ರು ದಾರಿ ಕೈ ಕೂತ್ಕೊಡೋಲ್ಲ. ಮಿಕ್ಸರ್ ಜಾರ್ ಅವಾಗಿಂದ ಅವಾಗ ತೊಳೆದು ಈ ರೀತಿ ಜಾಗದಲ್ಲಿ ಹಚ್ಚಿಬಿಟ್ಟಿರ್ತೀನಿ. ಬೇಕಾದಾಗ ಪಟ್ನ ನನ್ನ ಕೈ ಸಿಗ್ಬೇಕದ. ಆಮೇಲೆ ಪಾತ್ರೆಗಳೆಲ್ಲ ನಾಳೆ ಹಚ್ತಾ ಆಗ್ತಾವಳು ಬಂದಮೇಲೆ ಅವಳಿಗೆ ಅದೇ ಕೆಲಸ. ಇದನ್ನು ಸ್ವಲ್ಪ ಫ್ರೈ ಆಗಲಿ ಚಲೋ ಹಂಗೆ. ಸಮ್ಮು ಹೊರಗಡೆ ಬರ್ತಾ ಇದ್ದಾಳೆ, ನೋಡೋಣ ನಡೀರಿ. ಅವಳಿಗೆ ನಾವು ಕಾಣಿಸ್ಬೇಕು ಸಮ್ಮುಗೆ, ಇಲ್ಲದ ಕಾಣಿಸ್ಲಿಲ್ಲ ಅಂದ್ರೆ ಭಾಳ ಬೇಜಾರು ಮಾಡ್ಕೋತಾ ಆಕಿ. ಖುಷಿಯಿಂದ ನಾ ಮಾತಾಡಿಸ್ಬೇಕು ಅವಳಿಗೆ. ಚಿನ್ನುಗೂ ಹಂಗೆ ಅವಳಿಗೂ ಹಂಗೆ. ನಾ ಬೇಜಾರು ಮಾಡ್ಕೊಂಡೆ ಅಂದರೆ ಅವಳು ಬೇಜಾರು ಮಾಡ್ಕೋತಾಳೆ. ಇಲ್ಲ ಅವರಿಗೆ ವಾಚ್ಮ್ಯಾನ್ಗಳಿಗೆ ಇಲ್ಲಾದ್ರೆ ಅಕ್ಷರ ತೊಗೊಂಡೋಗ್ತಾಳೆ. ಖರೆ ಆ ಕಡೆ ಇಲ್ಲಿ ಒಗಿತಾ ಇದ್ದೀರಾ, ಕಸ ಮಾಡಬೇಡಿ. ಇಲ್ಲಿ ಮುಂದೆ ಹೋಗ್ಯಾಕೆ ಬರ್ತದೆ. ಇದು ಕೊಟ್ಟಿದ್ದೆ ಅವ್ರಿಗೆ ಈರುಳ್ಳಿದು ಹಚ್ಚಾಕ. ಇದ್ರಾಗ ಹಚ್ಚಿದ್ದೀರಾ ಪಾಟ್ ಒಳಗೆ. ಮಾತಾಡ್ಸ್ತಾ ಇಲ್ಲ ಏನಿಲ್ಲ. ಪರಿಚಯ ಅದೇವೇನಿಲ್ಲ ಹಿಂಗೆ, ನಾವು ಪರಿಚಯ ಅದೇವೇನಿಲ್ಲ. ಮತ್ತೆ ಹಿಂಗ್ಯಾಕೆ ಮಾಡ್ತಾ ಇದ್ದೀವಿ ಮಾರಾಯ? ಏನಿ ಮೊನ್ನೆ ಅನ್ನ ಬಂದಿದ್ದ नको नको बस आता दिला की दिला आणून दिला खाल्लं. भरपूर म्हणजे ते ह्याच्याकडे घातलं मत बा पपई झाडं हा. अरे फोन ಬಂದದ ಯಾರು ನೋಡಿ ಆಯ್ತಾ? ಓಕೆ ಬರೋ झालं. 3 ಗಂಟೆಗೆ ಬರ್ತಿ ಅಂತ 3 ಗಂಟೆದಿಂದ ನಿಂಗೆ ಅಡಿಗೆ ಮಾಡ್ಕೊಂಡು ದಾರಿ ಕೈ ಕೂತ್ಕೊತಿದ್ದೀನಿ. ಆಗಲಿಲ್ಲ, ಜಿಮ್ಮು ಆಗಲಿಲ್ಲ. ಕೆಲಸ ಅಪ್ಪ ಊರಿಗೆ ಹೋಗಿರ್ಲಿ. ಇಲ್ಲ ಯಾರು ಬಂದಿಲ್ಲ. ನಂಗೆ ನಾಷ್ಟ ಅದು ಮಾಡೋಕೆ ಭಾಳ ಲೇಟ್ ಆಯಿತು. ಬೆಳಿಗ್ಗೆ ಗಡ್ಬಡಿ ಆಯ್ತು, ಇನ್ನೆಲ್ಲ ಸರಿ ಆಯ್ತಾ. ಪಪ್ಪು ಲೇಟ್ ಮಾಡಿ ಬರವ ನೋಡಿ. ಉಬ್ಬಿ ಎಷ್ಟು ಖುಷಿಲಿ ಊಟಕ್ಕೆ ಕೂತಳು. ಎಲ್ಲ ಅಡುಗೆ ಮಾಡಿದೆ ಅಂತ ಚಲೋ ಆಯ್ತು. ಪಾಪ ಊಟ ಮಾಡತ್ತದ ಈಗ ಕೂತ್ಕೊಂಡು. ಆಕೆಗೆ ಮೀನಾ ಹೇಳಿದ್ಲ ಅವ್ರ ಅಪ್ಪಾಜಿಗೆ ವಾರ ಒಳಗೆ 2 ಸಲ ತರಬೇಕಂತ. ಭಾಳ ಚಲೋನ ಆಗ್ತೈತೆ ಎಲ್ಲ. ಸಾರು ಒಳಗೆ ಹಂಸೋಲಕ್ಕೆ ಹಂಸೋಲ್ಲೇ ಅಂದ್ರೆ ಟೇಸ್ಟ್ ಬರ್ತೈತೆ ಅದು. ಇನ್ನೂ ಇಲ್ಲ. ಈಗ ಅಪ್ಪ ರಾತ್ರಿ ಊಟ ಮಾಡವ್ರ. ಈಗ ಅವ್ರು ಸಾಯಂಕಾಲ 5 ಗಂಟೆಗೆ ಊಟ ಮಾಡ್ಯಾರ. ಹಂಗೆ ಮಾಡ್ತಾರವ್ರು. ಟೈಮ ಸಂಜೆ 7:30. ಬೆಳಿಗ್ಗೆ ಅಲ್ಲ ಮತ್ತು ಸಂಜೆ 7:30. ಸಂಜೆ 7:30 ಅನ್ನೋದ್ಲಿ ಇಷ್ಟು ಸಾವಕಾಶ ಮಾತಾಡ್ತಾ ಇದ್ದೀನಿ. ಹಾಂ, ಅದು ನಿಮ್ಮದೇ ಜವಾಬ್ದಾರಿನ, ಅದು ನಿಮ್ಮದೇ ಕೆಲಸನ. ಗಿರ್ನಿಗೆ ಹೋಗೋದ. ಅಲ್ಲಿ ಫೋನ್ಪೇ ಮಾಡಕ್ಕೆ ಬರ್ತದಲ್ಲ 10 kg. ಹ್ಞೂ ಆಯಿತು. 10 kg ಎಷ್ಟು? 50 ರೂಪಾಯಿ.
40 ತೊಗೊಂಡ್ರಲ್ಲ 4 ರೂಪಾಯಿ ಅವ್ರ ಕಡೆ ಚಿಲ್ಲರೆ ತೊಗೊಳತ್ತಾರ ಮತ್ತು ತೊಗೊಂಬರ್ತಾ ಇದ್ದಾರೆ. ಇವತ್ತು ಹೋಗುವಾಗ ಈಗ ಅಪ್ಪು ಕರ್ಕೊಂಬರಕ್ಕೆ ಹೊಂಟಿದ್ದಾರೆ ಅವ್ರೆ. ಟೈಮ್ ಆಗೈತಿ. ಆ ಶರ್ಟ್ ಅದ್ರೊಳಗೆ ಈ ಶರ್ಟ್ ಇದ್ರೊಳಗೆ ಶರ್ಟ್ಗಳು ತೆಗ್ಯಾಕ ಸಹಿತ ಕಂಟಾಸತ್ತಾರ ಅಂದ್ರೆ ನಾ ಏನು ಹೇಳಿ ಅನ್ನತ್ತೇನ. ಮತ್ತೆ ಕಾಣಿಸ್ತಾ ಇದ್ದಿಲ್ಲ ಒಳಗಡೆ ಇಲ್ಲಿಂದ. ನನಗೆ ಕಾಣಿಸಲ್ಲ ಅಂದ್ರೆ ನಾನು ನಿಮ್ಮ ನಿಂತಿದ್ದೀನಿ ನೋಡಿ. ಬೈದ್ರೆ ನೋಡಿ, ನಾವಿಬ್ರು ಮಾತಾಡ್ಬೇಕಾದ್ರೆ ಯಾವಾಗಲೂ ನಮ್ಮ ಜೊತೆ ಕೇಳ್ಕೊಂತ ನಡು ಮಾತಾಡ್ಕೊಂತ ಏನು ಮಾಡೋದು ಹೇಳಿ. ಹಿಂಗೆ ಮಾಡಿದ್ರೆ ಈಗ ಅನ್ನೇ ಕಾಯ್ತಿರ್ತಾನಂತ. ಹೋಗ್ರಿ ಬೇಗ ಟೈಮ್ ಆಗೈತೆ ಅಂತ. ಈ ಚಿನ್ನೊಂದೊಂದು ಏನು ಹೇಳೋದಿಲ್ಲ ಇದು ಕೆಲಸ. ಮತ್ತು ಇಲ್ಲಿ ಬಂದೇನಿ, ಇಲ್ಲಿ ಕೆಲಸ ಹಚ್ಚತ್ತಾರ ನೋಡಿ. ನಾನು ನಿಮ್ಗೆ ಹೇಳಿದ್ದೇನೆ, ಭಾಳ ಸಲ ಹೇಳಿದ್ದೇನೆ. ಅವ್ರ ಕೈಯಾಗ ಒಂದು 10 ಜನ ಕೆಲಸದವ್ರು ಇದ್ರು ಸಾಕಾಗಲ್ಲ. ಬರೀ ಅಲ್ಲಿ ಬರೋದು, ಅಲ್ಲಿ ಬಾಗಿಲ ತೆಗಿಯಕ್ಕೆ ಹೋಗೋದು, ಗೇಟ್ ಹಾಕೊಳಕ್ಕೆ ಬಾ ಅಂತ ನಂಗೆ ಕರೆಯೋದು. ಮತ್ತು ಸುಮ್ಮನೆ ಕಾರ್ ಹೊಡ್ಯಕ್ಕೆ ಕಲ್ತಿದ್ದೆ ಅಂದರೆ ನಾ ಚಲೋ ಆಗ್ತಿದ್ದೆ ಅನಿಸ್ತದೆ. ಇದು ಕೆಲಸ ನಾನು ಮಾಡ್ತಿದ್ದೆ. ಯಾಕೆ ಸುಮ್ಮನೆ ಇವ್ರಿಗೆ ಹಚ್ಚಿದೆ ಏನು ಅನ್ನಿಸ್ತಾ ಇದೆ ನಂಗೆ. ಅಲ್ಲಿ ನೋಡಿ, ಮತ್ತು ಇವ್ರ ಕೈಯಾಗ 10 ಜನ ಕೆಲಸದವ್ರು ಇದ್ರು ಸಾಕಾಗಲ್ಲ. ನನಗೆ ಗೊತ್ತಾಗ್ಬಿಟ್ಟೈತೆ ಅದ. ಈಗ ನನಗೆ ಮತ್ತೆ ಗೇಟ್ ಹಾಕೋತಿ ಏನಂತ ಕರೆಯತ್ತಾರ ನೋಡಿ. ಮತ್ತು ನೋಡಿ ಇವರಿಗೆ ಎಷ್ಟು ಜನ ಕೈಯಾಗಾದ್ರೂ ಸಾಕಾಗಲ್ಲ ಇವರಿಗೆ. ಮತ್ತು ಮನೆ ಕೆಲಸ ಇವ್ರು ಮಾಡ್ತಾರಂತೆ ಕೆಲಸದವ್ರು ಇಲ್ದೆ. ಎಷ್ಟು ಹೇಳ್ತಾರೆ ನೋಡಿ. ಈಗ ಅಪ್ಪಗೆಲ್ಲ ಅಡುಗೆ ಮಾಡಿದ್ದೀನಿ. ಒಂದು ತಮ್ಮನೇಲಿ ಫೋಟೋ ತೊಗೊಳ್ಳೋ ನನ್ನ ನೆನಪು ಬಂತು. ಎಷ್ಟು ದಿನ ಆಯಿತು ತಮ್ಮನೇಲಿ ಫೋಟೋ ಮಾಡೋದು, ಭಾಳ ಕಷ್ಟ ಆಯ್ತು. ತಮ್ಮ ಬಂದ್ರೆ ಮತ್ತೆ ಹಿಟ್ಟು ತೊಗೊಂಬಂದ್ರು. ಇಲ್ಲಿ ನೋಡಿ ಮತ್ತೆ ಹಾರ್ನ್ ಚಾಲು ಮಾಡ್ಯಾರ. ಒಂದು ಕ್ಷಣ ಸಹಿತ ನನಗೇನು ಸಡ್ಲು ಬಿಡೋದಿಲ್ಲ ಇವ್ರೆ. ನನಗೆ ಗೊತ್ತಾಗೈತಿ ಇವ್ರ ಕೈ ಒಳಗೆ 10 ಜನ ಕೆಲಸದವ್ರು ಇದ್ರು ಸಾಕಾಗಲ್ಲ ಅಂತ. ಬಂದೆ ಕಾಲಿಗೆ ಸ್ಕೆಟ್ಟಿಂಗ ಕಟ್ಕೊಂಡು ಬಂದಿದ್ದೀನಿ. ಇಲ್ಲೇ ಫೋನ್ ಬಿಟ್ಟು ಹೋಗಿದ್ದೀರಾ? ಹಾಂ, ಅಲ್ಲ ನಿಜ ಹೇಳ್ಬೇಕಂದ್ರೆ ಕಾಲಿಗೆ ಸ್ಕೆಟ್ಟಿಂಗ ಕಟ್ಕೊಂಡಂಗೆ ಆಗೈತೆ ನಂಗೆ. ಎಷ್ಟು ಗಡ್ಬಡಿ ಇಲ್ಲಿ ಹಿಟ್ಟು ತೊಗೊಂಬಂದ್ರಿ. ಈ ಕಡೆ ಏನು ಅವಸರ ಇತ್ತು ಹುಡುಗ ಕರ್ಕೊಂಬರೋದು ಬಿಟ್ಟ? ಅಲ್ಲ ಎಷ್ಟು ಸಲ ಫೋನ್ ಮನೆ ಒಳಗೆ ಬಿಟ್ಟು ಹೋಗ್ತೀರಾ? ಯಾಕೆ ಹಂಗೆ ಮಾಡ್ತಾ ಇದ್ದೀರಾ? ಬರೀ ನೀವು ಮನೆಗೆ ಮಾಡ್ತೇನೆ, ನಿಮ್ದು ಮಾಡ್ತೇನೆ ಬರೀ. ಹಿಟ್ಟು ತಗೊಳಕ್ಕೂ ನನಗೆ ಹೇಳ್ತಾ ಇದ್ದೀರಾ? ಒಂದು 10 ಜನ ಕೆಲಸದವ್ರು ಇದ್ರು ನಿಮ್ಮ ಕೈಯಾಗ ಸಾಕಾಗಲ್ಲ ಅಂತ ಗೊತ್ತಾಗಿತ್ತು ನನಗೆ. ಹಾಂ, ಎಷ್ಟು ದನಿಸ್ತಾ ಇದ್ದೀರಾ ನನಗೆ. ಇಲ್ಲಿ ನೋಡಿ, ಒಂದು ಕೈಯಾಗ ಫೋನ್, ಒಂದು ಕೈಯಾಗಿದು. ಇಲ್ಲಿ ನೋಡಿ ಯಾರು ಬಂದು. ಯಾಕೆ ಒಬ್ರಿಗೊಬ್ರಿಗೆ ಕೈ ಎಲ್ಲ ಕೊಡಿಸ್ತಾರೆ ಇವ್ರ? ಶಾಮೋ ತಮಾಷೆ ಐತಿ ಬಿಡೋದ. ಛೇ, ಅಡ್ಗೆ ಮಣಿ ಓಡು. ಸಾವಕಾಶ ಮೊದ್ಲ ಆರಾಮಿಲ್ಲ ಬಿಡು. ಇದು ಬಟ್ಟೆ ಫುಲ್ ಅದಕ್ಕೆ ಮ್ಯಾಚಿಂಗ್ ಆಗೈತೆ ನೋಡಲ್ಲಿ. ಸೇಮ್. ಬಾಯ್. ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕೂತಿದ್ದೀನಿ. ನನಗೆ ಅನ್ನ ಇಡೋದು ನೆನಪೇ ಇರಲಿಲ್ಲ. ಎಡಿಟಿಂಗ್ ಒಳಗೆ ಗೊತ್ತಾಯಿತು. ಅನ್ನ ಸುಮ್ಮ ಕೊಡುವಾಗ ಇಷ್ಟ ಅನ್ನ ಇತ್ತು. ಮತ್ತು ಅನ್ನಕ್ಕೆ ಇಡೋಣ ಅಂತ ಅಂದ್ಕೊಂಡಿದ್ದೆ, ನೆನಪಿರಲಿಲ್ಲ. ಪಟ್ನ ಈಗ ಅನ್ನಕ್ಕೆ ಇಟ್ಬಿಡ್ತೀನಿ. ಮೊದಲು ವಿಡಿಯೋ ಬಂದ್ ಮಾಡ್ತೀನಿ. ಅನ್ನಕ್ಕೆ ಬಿಟ್ಟೆ ಪಟ್ ಅಂತ ಬೇಗ. ಟೈಮ್ ಆಗೈತಿ. ಅಪ್ಪನೂ ಬರ್ತಾನೀಗ. ಅಪ್ಪಗೂ ಭೇಟಿಯಾಗೋನು. ಸಮ್ಮೋನಾದಿಲ್ಲ, ಮುಖ ಭಾಳ ಒಣಗಿದಂಗೆ ಆಗೈತೆ ಅಂತ ಅಪ್ಪಂದು ಡ್ಯೂಟಿ ಮಾಡಿ. ಮತ್ತು ಗೋಧಿ ಹಿಟ್ಟನ್ನು ನಮ್ದು ರೆಡಿ ಆಯಿತು. ಗೋಧಿ ಇವತ್ತು ತರಿಸಿ ಬೀಸಿನೂ ತಂದಿಟ್ಬಿಟ್ಟು. ಪಾಪ ಅಪ್ಪನ ಮುಖ ಹೆಂಗಾಗೈತೆ ನೋಡಿ, ನಿದ್ದಿನ ಆಗಿಲ್ಲ. ಪೂರ್ತಿ ಟಯರ್ಡ್ ಆದಂಗೆ ಆಗೈತೆ ಅವಂಗ. ಫುಲ್ ನಶ ಆದಂಗೆ ಆಗೈತ್ಲ. ಇದು ಕೆಲ್ಸದ ನಶ ಏನಿದಪ್ಪು? ಯಾಕೆ ಇಷ್ಟು ಇದೆ? ಟಯರ್ಡ್ ಆಗೈತೆ. ಭಾಳ ಕೆಲಸ ಆಯ್ತಾ? ಎಷ್ಟು ಜೀವಾಸನಪ್ಪು ಏನಿದ? ಇಷ್ಟೊಂದು ಕಷ್ಟ ಇದ್ರೆ ಯಾಕೆ ಡಾಕ್ಟರ್ ಆಗೋದು ಬೇಕಾಗಿತ್ತು? ಸುಮ್ಮನೆ ಡಾಕ್ಟರ್ ಆಗಂದೆ ಅಂತ ಅನಿಸ್ತಾ ಇದೆ ನನಗೆ. ಎಷ್ಟೊಂದು ನೀವು ಮಾಡೋಕೆ ಎಷ್ಟೊಂದು ಇದ್ದು. ಎಷ್ಟು ಈಸಿಯಾಗಿ ನೀವು ಮಾಡ್ಬೋದಾಗಿತ್ತು. ಭಾಳ ಕೆಲಸ ಹಚ್ಚಿದ್ರ. ನೀ ಮಾಡ್ತೀಯ ಭಾಳ ಖುಷಿಲಿ. ಹೌದಾ? ಭಾಳ ಜನ ಪೇಷಂಟ್ ಎಲ್ಲ ಭೇಟಿಯಾಗಿದ್ರ? ಎಲ್ಲ ಆರಾಮೈತಲ್ಲ? ಓಕೆ ನಡಿ. ಈಗ ನಿನಗೇನು ಮಾಡೇನು ಗೊತ್ತೈತಿ? ಎಲ್ಲ ಫಿಶ್ ಫ್ರೈ, ಬಾಂಗ್ಡ, ಆಮೇಲೆ ಫಿಶ್ ಗ್ರೇವಿ,
ಎಲ್ಲ ಮಾಡೀನಿ, ಹೊಟ್ಟು ತುಂಬ್ತೀನಿ ನಡಿ. ಸ್ನಾನ ಮಾಡಿ ಬರ್ತೀವಿ. ಅಮ್ಮ ಅಣ್ಣನ ಮುಖ ಭಾಳ ಅಂದ್ರೆ ಭಾಳ ಬಾಡಿದಂಗೆ ಆಗೈತೆ. ಪಾಪ ಭಾಳ ಕೆಲಸ ಹಚ್ಚಾರೇನು, ಅವ್ನು ಭಾಳ ತ್ರಾಸ ಆಗತ್ತೈತೆ ಅಲ್ಲಿ ಅಂತಂದ್ರು. ಮತ್ತೆ ಇಲ್ಲಿ ಬಂದ ನೋಡು ಹೇಳ. ವೀಕ್ನೆಸ್ ಬಂದಂಗೆ ಆಗೈತಿ. ರಾತ್ರಿ ನಿದ್ದೆ ಸ್ವಲ್ಪ ಮಾಡಲಿಲ್ಲ, ಸ್ವಲ್ಪ ನಿದ್ದೆ ಮಾಡಲಿಲ್ಲ. 1 ತಾಸು ನಿದ್ದೆ. ಆದರೂ ಭಾಳ ಗ್ರೇಟ್ ಬಿಡಪ್ಪ ನೀ. ಇಷ್ಟು ಸ್ವಲ್ಪ ನಿದ್ದೆ ಮಾಡಿನೂ ಇಷ್ಟು ಆ್ಯಕ್ಟಿವ್ ಇದೆ ಅಂದ್ರೆ ಗ್ರೇಟ್ ಅಲ್ಲ. ಮತ್ತು ಆಯಿತು, ನಿನ್ನ ಬಟ್ಟೆ ಏನೇನು ತೊಳ್ಯಾಕದಾವಲ್ಲ ಎಫ್ರಾನ್ ಅದೆಲ್ಲ ಕೊಡು ತೊಳೆಯೋದು. ರಾತ್ರಿ 8 ಗಂಟೆ ಆಗೈತಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಅಪ್ಪು ಬಂದಿದ್ದಾನ, ಊಟ ಕೊಡ್ಬೇಕಾಗ್ತದೆ, ಚಿನ್ನುಗೆ ಊಟ ಕೊಡ್ಬೇಕಾಗ್ತದೆ. ಸ್ಪೆಷಲ್ ಮೀನಾ ಅಡುಗೆ ಮಾಡಿದ್ದೀವಿ. ಮತ್ತು ಈ ವಿಡಿಯೋ ಎಲ್ಲ ನಿಮಗೆ ಎಡಿಟಿಂಗ್ ಮಾಡಿ ಈಗಾಗಲೇ ನಾನು ಬಿಟ್ಟಿರ್ತೀನಿ, ನೋಡಿರ್ತೀರ ನೀವು. ಇಷ್ಟನೂ ಆಗಿರ್ತದೆ ಅಂತ ಗೊತ್ತದ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಮನೆ ಮಗಳನ್ನ ಹಿಂಗೆ ಮುಂದಕ್ಕೆ ತೊಗೊಂಡೋಗ್ರಿ. ಮತ್ತು ಯಾವುದು ನಾನು ನನ್ನ ಚಿನ್ನು ಮನೆಯೊಳಗೆ ಮಾಡಿದ್ದೆ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಸಲುವಾಗಿ ನಮ್ಮ ಚಾನಲ್ ಹೆಸರನ್ನ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್. ಇದು ಎಂಟರ್ಟೈನ್ಮೆಂಟ್ ಐತಿ. ಗಂಡ ಹೆಂಡತಿ ಜೀವನ ಅಂತಂದ್ರೆ ಅದೇ ರೀತಿ ಇರ್ತದೆ, ಒಬ್ರಿಗೊಬ್ರು. ಆದರೂ ಭಾಳಷ್ಟು ಅಟ್ಯಾಚ್ಮೆಂಟ್ ಇರ್ತದೆ. ಎಲ್ಲ ನಿಮ್ಮ ಸಲುವಾಗಿ ತಮಾಷೆಗಾಗಿ ಐತಿದ. ಸೀರಿಯಸ್ ಆಗಿ ಯಾರು ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ. ನೋಡಿ ಒಳಗಿಂದ ತಮಾಷೆ ಅಂತ ಆವಾಜ್ ಬಂತ.